ಒಂದ್ಸಲ ಯೋಚನೆ ಮಾಡಿ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಒಂದು ಸೂಪರ್ ಕಿಲ್ಲಿಂಗ್ ರೋಬೋಟ್ ಅನ್ನ ಒಂದು ಸಾಮಾನ್ಯವಾದ ಕಾಲೇಜಿನಲ್ಲಿ ಓದ್ತಾ ಇರುವ ಹುಡುಗಿ ಅದನ್ನ ಕದಿತಾಳೆ. ಅಂಡ್ ತುಂಬಾನೇ ಪವರ್ಫುಲ್ ಆಗಿರೋ ಆ ಕಿಲ್ಲಿಂಗ್ ರೋಬೋಟ್ ಅನ್ನ ಬಾಯ್ ಫ್ರೆಂಡ್ ನ ರೀತಿಯಾಗಿನೇ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ? ಯಾಕಂದ್ರೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಅದೇ ರೀತಿಯಾಗಿ ಬೆಲೆ ಬಾಳುವ ಒಂದು ಸೂಪರ್ ಹೈಟೆಕ್ ರೋಬೋಟ್ ಅನ್ನ ಲ್ಯಾಬ್ ನಿಂದಾನೇ ಕದ್ದು ಅದನ್ನ ಪ್ರೀತಿ ಮಾಡೋದಕ್ಕಾಗಿ ಶುರುವನ್ನ ಮಾಡ್ಕೊಂಡ್ ಬಿಡ್ತಾಳೆ. ಆ ನಂತರ ಏನಾಗುತ್ತೆ ಅನ್ನುವ ಒಂದು ಮಾಸ್ ಆಗಿರುವ ಸ್ಟೋರಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿ ಹೆಸರು ಬಂದು ಹೌ ಟು ಬಿಲ್ಡ್ ಎ ಬೆಟರ್ ಬಾಯ್ ಅಂತ. ಸೊ ವಿಡಿಯೋವನ್ನ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಕತೆ ಶುರುವಾಗೋದು ವಾಷಿಂಗ್ಟನ್ ನ ಒಂದು ಸಿಟಿಯಲ್ಲಿ. ಅಂಡ್ ಇವಾಗ ಒಂದು ಆರ್ಮಿಯ ಟೀಮು ಇಬ್ಬರು ಕಳ್ಳರನ್ನ ಹಿಡಿಯೋದಕ್ಕಾಗಿನೇ ಹುಡುಕಿ ಬರ್ತಿದ್ದಾರೆ. ಅಂಡ್ ಅದೇ ರೀತಿಯಾಗಿ ಕಳ್ಳರನ್ನ ಚೇಸ್ ಮಾಡ್ಕೊಂಡು ಒಂದು ರಗ್ಬಿ ಗೇಮ್ ನ ಪ್ಲೇ ಗ್ರೌಂಡ್ ಗೆನೆ ಬರ್ತಾರೆ. ನಂತರ ಕಮಾಂಡರ್ ಆಗಿರುವ ಮ್ಯಾಕ್ಪಿ ಮುಂದಕ್ಕಾಗಿನೇ ಬಂದು ಎಲ್ಲರಿಗೂ ಸುತ್ತುವರೆದು ಆ ಕಳ್ಳರನ್ನ ಹಿಡ್ಕೊಳ್ಳಿ ಅನ್ನೋದಾಗಿ ಆರ್ಡರ್ ಅನ್ನವೇ ಕೊಡ್ತಾರೆ. ಅಂಡ್ ಈ ಕಮಾಂಡರ್ ನ ಜೊತೆ ಜೇಮ್ಸ್ ಅನ್ನುವ ಒಬ್ಬ ಸೈಂಟಿಸ್ಟ್ ಕೂಡ ಬಂದಿದ್ದಾನೆ. ನಂತರ ಎಲ್ಲ ಆರ್ಮಿ ಮೆಂಬರ್ ಗಳಿವೆ ಆ ಕಳ್ಳರು ಇರುವ ಜಾಗವನ್ನ ಬಂದು ಸುತ್ತುವರೆದು ನಿಂತ್ಕೋತಾರೆ. ಅಂಡ್ ಕಮಾಂಡರ್ ಆಗಿರುವ ಮ್ಯಾಕ್ಪಿ ಇವರು ಏನನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದಾಗಿನೇ ಹೇಳ್ತಾನೆ. ಅಂದ್ರೆ 3 ಬಿಲಿಯನ್ ಬೆಲೆ ಬಾಳುವಂತಹ ಒಂದು ಹೈಟೆಕ್ ರೋಬೋಟ್ ಅನ್ನ ಇಬ್ರು ಕದ್ಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ಇವ್ರನ್ನ ಫಾಲೋವನ್ನ ಮಾಡ್ಕೊಂಡು ಚೇಸ್ ಅನ್ನ ಮಾಡಿ ಬಂದಿರೋದು. ಸೊ ಇವಾಗ ಕಮಾಂಡರ್ ಕೂಡ ನೀವು ಹೊರಗಡೆ ಬಂದಿಲ್ಲ ಅಂದ್ರೆ ನಿಮ್ಮ ಕಥೆಯನ್ನೇ ಮುಗಿಸ್ತೀವಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಈ ಮಾತನ್ನ ಕೇಳ್ತಿದ್ದಾಗೆ ಅವಿಕೊಂಡು ಕುಳಿತಿರುವ ಇಬ್ಬರು ಹುಡುಗಿಯರು ಹೊರಗಡೆ ಬರ್ತಾರೆ. ಅಂಡ್ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಜೇಮ್ಸ್ ಅವನ ಮಗಳಾಗಿರುವ ಮೇ ಮತ್ತೆ ಅವಳ ಫ್ರೆಂಡ್ ಆಗಿರುವ ಗ್ಯಾಬಿ. ಸೊ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವರು ಏನಕ್ಕಾಗಿ ಆ ರೋಬೋಟ್ ಅನ್ನ ಕದ್ರು, ಏನು ಕಥೆ ಆಯ್ತು ಅನ್ನೋದಾಗಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ನಮ್ಮ ಮೇ ಆಗಿರಬಹುದು, ಅವಳ ಫ್ರೆಂಡ್ ಆಗಿರುವ ಗ್ಯಾಬಿ ಆಗಿರಬಹುದು, ಇಬ್ಬರು ಸ್ಕೂಲಿನಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ ಗಳಾಗಿದ್ದಾರೆ. ಅಂಡ್ ಅದು ಅಲ್ಲದೆ ಮೊನ್ನೆ ಮ್ಯಾಥ್ಸ್ ನ ಒಂದು ಟೆಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವರು ಓದೋದ್ರಲ್ಲಿ ಎಷ್ಟೊಂದು ಫಾಸ್ಟ್ ಆಗಿದ್ದಾರೆ ಅಂದ್ರೆ ಪೇಪರ್ ಅನ್ನ ಕೊಟ್ಟ 10 ನಿಮಿಷದಲ್ಲಿ ಅದನ್ನ ಕ್ಲಿಯರ್ ಮಾಡಿ ವಾಪಸ್ ಬಂದ್ಬಿಡ್ತಾರೆ. ಸೊ ಆ ಲೆವೆಲ್ಗೆ ಇವರು ಇಂಟೆಲಿಜೆಂಟ್ ಆಗಿರ್ತಾ ಇದ್ದಾರೆ. ನಂತರ ಇವಾಗ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ನಮ್ಮ ಮೇ ಜಾರ್ಡನ್ ಅನ್ನುವ ಒಂದು ಹುಡುಗನಿಗೆ ಮ್ಯಾಥ್ಸ್ ಅನ್ನ ಕಲ್ಸೋದಕ್ಕಾಗಿನೇ ಬರ್ತಾಳೆ. ಆಕ್ಚುಲ್ ಆಗಿ ಜಾರ್ಡನ್ ಅನ್ನುವ ಹುಡುಗನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಪೂರ್ತಿಯಾದ ಸ್ಕೂಲಿನಲ್ಲೇ ಹ್ಯಾಂಡ್ಸಮ್ ಆಗಿರುವ ಹುಡುಗ. ಬಟ್ ಆದ್ರೆ ಮ್ಯಾಥ್ಸ್ ನಲ್ಲಿ 0 ಮಾರ್ಕ್ ಅನ್ನ ಬಿಟ್ರೆ ಏನನ್ನುವೆ ತಗೊಳಲ್ಲ. ಸೊ ಅದೇ ಕಾರಣಕ್ಕೆ ನಮ್ಮ ಮೇ ಅವಳ ಹತ್ರವಾಗಿ ಮ್ಯಾಥ್ಸ್ ಅನ್ನ ಹೇಳ್ಕೊಡು ಅಂತ ಕೇಳ್ಬೇಕಾದ್ರೆ ನಮ್ಮ ಮೇ ಕೂಡ ಆವಾಗ ಬಂದು ಇವನಿಗೆ ಮ್ಯಾಥ್ಸ್ ಅನ್ನ ಹೇಳಿಕೊಡ್ತಿರ್ತಾಳೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಜಾರ್ಡನ್ ಅನ್ನುವ ಹುಡುಗ ಇನ್ನು ಕೆಲವೇ ದಿನಗಳಲ್ಲಿ ಹೌಸ್ ಕಮಿಂಗ್ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ನೀನುವೇ ಬರ್ತಾ ಇದೆಯಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನಾನು ಬರ್ತೀನೋ ಇಲ್ವೋ ನನ್ಗೇನೆ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂದ್ರೆ ಈ ಜಾರ್ಡನ್ ಈ ರೀತಿ ಕೇಳಿರೋದ್ರಿಂದ ಬಹುಶಃ ಜಾರ್ಡನ್ ನಮ್ಮ ಜೊತೆಯಾಗಿ ಆ ಪಾರ್ಟಿಗೆ ಬರೋದಕ್ಕಾಗಿನೇ ಕರಿತಿರ್ಬಹುದು ಅನ್ನೋದಾಗಿ ಫೀಲ್ ಮಾಡ್ತಾಳೆ. ನಂತರ ನಮ್ಮ ಹೀರೋಯಿನ್ ಫ್ರೆಂಡ್ ಆಗಿರುವ ಗ್ಯಾಬಿ ಅವಳ ಹತ್ರಕ್ಕಾಗಿನೇ ಬಂದು ಈ ರೀತಿ ಜಾರ್ಡನ್ ನನ್ನನ್ನ ಪಾರ್ಟಿಗಾಗಿನೇ ಕರ್ದು ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಎಲ್ಲಾ ವಿಷಯವನ್ನ ಜಾರ್ಡನ್ ಗರ್ಲ್ ಫ್ರೆಂಡ್ ಆಗಿರುವ ನೇವಿ ಕೇಳಿಸ್ಕೊಂಡ್ಬಿಡ್ತಾಳೆ. ಅಂಡ್ ಇವಳಿಗೆ ಸರಿಯಾದ ಪಾಠವನ್ನ ನಾವು ಕಲಿಸ್ಬೇಕು ಅಂತ ಕೋಪವನ್ನ ಮಾಡ್ಕೊಂಡು ಎಲ್ಲಾ ಸ್ಟೂಡೆಂಟ್ ಗಳ ಮುಂದೆ ನಮ್ಮ ಮೇ ಅವಳಿಗೆ ಅವಮಾನವನ್ನ ಮಾಡೋದಕ್ಕಾಗಿನೇ ನೋಡ್ತಾಳೆ. ಇದನ್ನ ನೋಡುವ ಜಾರ್ಡನ್ ಕೂಡ ಬೋಡಿ ಬಂದು ಮೇ ಅವಳಿಗೆ ಸಪೋರ್ಟ್ ಮಾಡೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನೇವಿ ಅನ್ನುವ ಹುಡುಗಿ ಇವನ ಗರ್ಲ್ ಫ್ರೆಂಡ್ ಅಲ್ವಾ. ಸೊ ನಮ್ಮ ಮೇ ಅವಳ ಪರವಾಗಿ ಹೆಚ್ಚು ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗ ಇಷ್ಟೆಲ್ಲ ಅವಮಾನ ಆಗಿದೆ ಅಂದ್ರೆ ನಮ್ಮ ಹೀರೋಯಿನ್ಗೆ ಕೂಡ ಕೋಪ ಬರುತ್ತೆ ಅಲ್ವಾ. ಸೊ ಸ್ವಲ್ಪ ಬಿಲ್ಡಪ್ ಅನ್ನ ತಗೊಳ್ಳೋಣ, ಇವಳ ಮುಂದೆ ಸ್ಟ್ರಾಂಗ್ ಆಗೋಣ ಅಂತ ನನ್ಗೆ ಕೂಡ ತುಂಬಾನೇ ಹ್ಯಾಂಡ್ಸಮ್ ಆದ ಬಾಯ್ ಫ್ರೆಂಡ್ ಇದ್ದಾನೆ. ಅಂಡ್ ಅವನ ಹೆಸರು ಬಂದು ಆಲ್ಬರ್ಟ್ ಅಂತ. ಅವನು ಎಷ್ಟೊಂದು ಸಖತ್ತಾಗಿದ್ದಾನೆ ಅಂದ್ರೆ ನೀನು ಹುರ್ಕೊಂಡ್ ಬಿಡ್ತೀಯ ಅನ್ನೋದಾಗಿನೇ ಬಿಲ್ಡಪ್ ಅನ್ನ ತಗೊಂಡ್ಬಿಡ್ತಾಳೆ. ಸೊ ಇಷ್ಟೆಲ್ಲ ಸುಳ್ಳನ್ನೇ ಹೇಳಿ ನಮ್ಮ ಹೀರೋಯಿನ್ ಮನೆಗೆ ಬರ್ಬೇಕಾದ್ರೆ ತುಂಬಾನೇ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ನನ್ಗೆ ಒಬ್ಬ ತುಂಬಾನೇ ಹ್ಯಾಂಡ್ಸಮ್ ಆದ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಕೊಂಡಿದೀವಿ ಅಲ್ವಾ. ಸೊ ಇವಾಗ ಅವನನ್ನ ಕರ್ಕೊಂಡು ಬಂದಿಲ್ಲ ಅಂದ್ರೆ ಎಲ್ಲರ ಮುಂದೆ ನಾನು ಮತ್ತೆ ನಾಚಿಕೆ ಆಗ್ಬಿಡ್ಬೇಕಾಗುತ್ತೆ ಅನ್ನೋದಾಗಿ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಗ್ಯಾಬಿಗೆ ಒಂದು ಐಡಿಯಾ ಬರುತ್ತೆ. ಹೇಗಿದ್ರು ನಿನ್ನ ಫಾದರ್ ಹ್ಯೂಮನ್ ರೋಬೋಟ್ ನ ಮೇಲೆ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ವಾ. ಸೊ ಅದೇ ರೋಬೋಟ್ ಅನ್ನ ನಿನ್ಗೆ ಬೇಕಾದಾಗೆ ಬಾಯ್ ಫ್ರೆಂಡ್ ನ ರೀತಿಯಾಗಿನೇ ಮಾಡ್ಕೊಳೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ಇವಳ ಫಾದರ್ ಆಗಿರುವ ಜೇಮ್ಸ್ ನಿಜವಾಗ್ಲಿವೆ ಯಾವ ಕೆಲಸವನ್ನ ಮಾಡ್ತಾರೆ ಅಂತ ಇವಳಿಗೆ ಗೊತ್ತಿರ್ತಾ ಇಲ್ಲ. ಅಂದ್ರೆ ಆ ಜೇಮ್ಸ್ ನಾರ್ಮಲ್ ಆದ ಸೈಂಟಿಸ್ಟ್ ಅಲ್ಲ, ಬದಲಾಗಿ ಆರ್ಮಿಗೋಸ್ಕರ ತುಂಬಾನೇ ಪವರ್ಫುಲ್ ಆದ ವೆಪನ್ ಗಳನ್ನ ರೆಡಿ ಮಾಡಿ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಇವಾಗ್ಲೇ ಕೂಡ ಒಂದು ಪವರ್ಫುಲ್ ಆದ ರೋಬೋಟ್ ಅನ್ನ ರೆಡಿ ಮಾಡಿದ್ದಾನೆ. ಸೊ ಕಮಾಂಡರ್ ಆಗಿರುವ ಮೆಕ್ವಿ ಇವಾಗ ಅದೇ ರೋಬೋಟ್ ಅನ್ನ ನೋಡೋದಿಕ್ಕೆ ಬರ್ಬೇಕಾದ್ರೆ ಸರ್ ನಾನಿವಾಗ 3 ಬಿಲಿಯನ್ ಕೋಟಿ ಹಣವನ್ನ ಖರ್ಚನ್ನ ಮಾಡಿ ತುಂಬಾನೇ ಅಡ್ವಾನ್ಸ್ ಆದ ಮತ್ತು ಪವರ್ಫುಲ್ ಆದ ರೋಬೋಟ್ ಅನ್ನ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತಾನೆ. ಸೊ ಇದನ್ನ ನೋಡುವ ಕಮಾಂಡರ್ ಕೂಡ ನಾನು ಇದರಿಂದ ಇಂಪ್ರೆಸ್ ಆಗಿದ್ದೀನಿ, ಸೊ ಪ್ರೆಸಿಡೆಂಟ್ ಗೆ ಕೂಡ ಇದನ್ನ ತೋರಿಸ್ಬೇಕು ಅನ್ನೋದಾಗಿನೇ ಹೇಳಿ ಬರ್ತಾನೆ. ಅಂಡ್ ಈ ಕಡೆ ನಮ್ಮ ಮೇ ಮತ್ತೆ ಗ್ಯಾಬಿಯನ್ನ ನೋಡೋದಾದ್ರೆ ನಮ್ಮ ಹೀರೋಯಿನ್ ಗೆ ಕೂಡ ರೋಬೋಟ್ ಅನ್ನ ಕದಿಯೋದೇ ಸರಿ ಅಂತ ಅನ್ಸಿದೆ.
ಸೊ ಅದಕ್ಕಾಗಿ ಇವಳ ಫಾದರ್ ನ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಿರ್ತಾಳೆ. ಸೊ ತುಂಬಾನೇ ಕಷ್ಟವನ್ನ ಪಡ್ಬೇಕಾದ್ರೆ ಫೈನಲ್ ಆಗಿ ಆ ಲ್ಯಾಬ್ ನ ಆಕ್ಸೆಸ್ ಕೂಡ ಸಿಗುತ್ತೆ. ಸೊ ಅದನ್ನೇ ಬಳಸ್ಕೊಂಡು ಇವಳ ಫಾದರ್ ರೆಡಿ ಮಾಡಿ ಮಡಗಿರುವ ರೋಬೋಟ್ಗೆ ಆಲ್ಬರ್ಟ್ ಅನ್ನೋದಾಗಿ ಹೆಸರನ್ನೇ ಕೂಡ ಕೂರ್ತಾಳೆ. ಅದ್ರ ಜೊತೆಗೆ ಇವಳಿಗೆ ಬೇಕಾದಾಗೆ ಕೆಲವೊಂದಷ್ಟು ಕೋಡಿಂಗ್ ಗಳನ್ನ ಆಡ್ ಮಾಡಿ ಇವಳಿಗೆ ಬೇಕಾದಂತಹ ಡಿಮ್ಯಾಂಡ್ ಗಳನ್ನ ಅಡಾಪ್ಟ್ ಅನ್ನ ಮಾಡ್ತಾಳೆ. ಸೊ ಫೈನಲ್ ಆಗಿ ಆ ರೋಬೋಟ್ ನ ಫೇಸ್ ಅನ್ನವೇ ಕೂಡ ಇವಳೇನೆ ಡಿಸೈನ್ ಅನ್ನ ಮಾಡ್ತಾಳೆ. ನಂತರ ಬ್ಯೂಟಿಫುಲ್ ಆದ ಫೇಸ್ ಅನ್ನ ಟಚ್ ಮಾಡೋದಕ್ಕಾಗಿ ಲ್ಯಾಪ್ಟಾಪ್ ನ ಹತ್ರಕ್ಕೆ ಬರ್ಬೇಕಾದ್ರೆ ನಮ್ಮ ಮೇಗೆ ಒಂದು ಚಿಕ್ಕದಾಗೆ ಕರೆಂಟ್ ಪಾಸ್ ಆಗುತ್ತೆ. ಅಂಡ್ ಆ ರೀತಿ ಕರೆಂಟ್ ಪಾಸ್ ಆಗ್ತಿದ್ದಾಗೇನೆ ಲ್ಯಾಬ್ ನಲ್ಲಿವೇ ಕೂಡ ರೋಬೋಟ್ ಕಂಟ್ರೋಲ್ ಅನ್ನ ಕಳ್ಕೊಂಡು ಹ್ಯೂಮನ್ ಫಾರ್ಮೇಶನ್ ಗೆ ಬರೋದಕ್ಕೆ ಲಿಕ್ವಿಡ್ ನ ಒಳಗಡೆಗಾಗಿನೇ ಹೋಗುತ್ತೆ. ಸೊ ಇದನ್ನ ನೋಡುವ ನಮ್ಮ ಹುಡುಗಿಯರು ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಬೆಂಕಿ ಕಚ್ಕೊಂಡು ಬುರಿತಾ ಇರುವ ವಾಸನೆ ಎಲ್ಲ ಬರ್ತಿರುತ್ತೆ. ಸೊ ಇಲ್ಲಿಂದ ಬರ್ತಾ ಇದೆ ಈ ವಾಸನೆ ಅಂತ ಫಾಲೋವನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಅದೇ ಜೇಮ್ಸ್ ಅವನ ಒಂದು ಸಿಸ್ಟಮ್ ರೂಮ್ ಇದೆ ಅಲ್ವಾ, ಆ ಸಿಸ್ಟಮ್ ರೂಮ್ ಪೂರ್ತಿಯಾಗಿನೇ ಬೆಂಕಿ ಕಚ್ಕೊಂಡು ಎಲ್ಲನೂ ಎರರ್ ಆಗ್ಬಿಟ್ಟಿದೆ. ಸೊ ಇದೇನಾದ್ರೂ ನಾವು ಮಾಡಿರುವ ಮಿಸ್ಟೇಕ್ ಅನ್ನೋದಾಗಿ ಇನ್ನವೇ ಟೆನ್ಷನ್ ಆಗ್ತಾರೆ. ಅಂಡ್ ಅದು ಅಲ್ಲದೆ ಇದೇ ಟೈಮಿಗೆ ಸರಿಯಾಗಿ ಯಾರೋ ಈ ಕಡೆ ಬರ್ತಿರುವ ಹಾಗೆ ಶಬ್ದ ಕೇಳ್ತಿರುತ್ತೆ. ಸೊ ನಮ್ಮ ಗ್ಯಾಬಿ ಯಾರಿರ್ಬಹುದು, ನಾನದನ್ನ ಸಂಭಾಳಿಸ್ತೀನಿ ಅಂತ ಹೊರಗಡೆಗಾಗಿನೇ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಬ್ರಾಟ್ ಅನ್ನೋ ಒಬ್ಬ ತಮ್ಮ ಇರ್ತಾ ಇದ್ದು ಅವನೇನೆ ಬಂದಿರೋದು. ಸೊ ಇವಾಗ ಬ್ರಾಟು ನಮ್ಮ ಗ್ಯಾಬಿಯನ್ನ ನೋಡಿ ನಮ್ಮ ಫಾದರ್ ನ ಪ್ರೈವೇಟ್ ಆಗಿರುವ ರೂಮ್ ನಲ್ಲಿ ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದಾಗಿನೇ ಕೇಳ್ತಾನೆ. ನಮ್ಗೆ ಇಷ್ಟ ಬಂದಿದ್ದು ನಾವು ಏನೋ ಮಾಡ್ಕೊಳ್ತೀವಿ ಬಿಡು ಅನ್ನೋದಾಗಿನೇ ಹೇಳಿ ನಮ್ಮ ಗ್ಯಾಬಿ ವಾಪಸ್ಸು ರೂಮ್ ನ ಒಳಗಡೆಗೆ ಬರೋದಕ್ಕೆ ನೋಡ್ಬೇಕಾದ್ರೆ ಆ ಬ್ರಾಟು ಮಧ್ಯಕ್ಕಾಗಿನೇ ಬಂದು ತಡಿತಾನೆ. ನೋಡು, ನೀನಿವಾಗ ಈ ರೂಮ್ ನ ಒಳಗಡೆ ಹೋಗ್ಬೇಕು ಅಂದ್ರೆ ಹೋಮ್ ಕಮಿಂಗ್ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ, ಸೊ ನನ್ನ ಜೊತೆಯಾಗಿ ಬರ್ಬೇಕು ಅನ್ನೋದಾಗಿನೇ ಕೇಳ್ಕೊತಾನೆ. ಇಲ್ಲ ಅಂದ್ರೆ ನೀವು ರೂಮ್ ನ ಒಳಗಡೆ ಹೋಗಿ ಏನೆಲ್ಲ ಮಾಡ್ತಿದ್ದೀರೋ ಎಲ್ಲವನ್ನ ಫಾದರ್ ಗೆ ಹೇಳ್ಬಿಡ್ತೀನಿ ಅನ್ನೋದಾಗಿ ಹೆದರ್ಸ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಗ್ಯಾಬಿ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಲ್ಯಾಬ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ಲಿಕ್ವಿಡ್ ನ ಒಳಗಡೆ ಬಿದ್ದಿದ್ದ ರೋಬೋಟ್ ಇವಾಗ ಮೇಲಕ್ಕಾಗಿನೇ ಬರುತ್ತೆ. ಅಂಡ್ ಇದು ಸಂಪೂರ್ಣವಾಗಿ ಆಲ್ಬರ್ಟ್ ಅನ್ನ ಯಾವ ರೀತಿ ನಮ್ಮ ಹೀರೋಯಿನ್ ಡಿಸೈನ್ ಅನ್ನ ಮಾಡಿದ್ಲು ಸೇಮ್ ಅದೇ ರೀತಿಯಾಗಿ ಹ್ಯೂಮನ್ ಫಾರ್ಮೇಶನ್ ಗೆನೆ ಬಂದಿರುತ್ತೆ. ನಂತರ ಎಚ್ಚರಿಯಾಗಿ ತುಂಬಾನೇ ಫಾಸ್ಟ್ ಆಗಿನೇ ಆ ಲ್ಯಾಬ್ ಅನ್ನ ಬಿಟ್ಟು ಹೊರಗಡೆಗೆ ಓಡಿ ಬರುತ್ತೆ. ಅಂಡ್ ಈ ಕಡೆ ನಮ್ಮ ಹುಡುಗರನ್ನ ನೋಡಿದ್ರೆ ಇನ್ನವೇ ಜೇಮ್ಸ್ ಅವನ ಆಫೀಸ್ ನಲ್ಲೇ ಇದ್ದಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಜೇಮ್ಸ್ ಕೂಡ ಕಾರನ್ನ ನಿಲ್ಸಿ ಮನೆ ಒಳಗಡೆ ಬರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಬ್ರಾಟು ಅವನ ದಾರಿಯನ್ನ ತಪ್ಪಿಸೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಏನೋ ಸುಟ್ಟೋಗ್ತಿರುವ ಹಾಗೆ ನಮ್ಮ ಜೇಮ್ಸ್ಗೆ ಕೂಡ ವಾಸನೆ ಬರ್ತಿರುತ್ತೆ. ಸೊ ನಮ್ಮ ರೂಮ್ ನ ಒಳಗಡೆ ಹೋಗಿ ನೋಡೋಣ ಅನ್ನೋದಾಗಿ ಓಪನ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಮತ್ತೆ ನಮ್ಮ ಬ್ರಾಟು ಟೀ ಅನ್ನ ಮಾಡ್ಕೊಂಡು ಬಂದು ಫಾದರ್ ಅನ್ನ ಬೇರೆ ಕಡೆಗೆ ಕರ್ಕೊಂಡು ಬರ್ತಾನೆ. ನಂತರ ಸೋಫಾ ಮೇಲೆ ಕೂರಿಸಿ ರಿಲ್ಯಾಕ್ಸ್ ಆಗೋದಿಕ್ಕಾಗಿ ಸಾಂಗ್ಸ್ ಗಳನ್ನ ಪ್ಲೇ ಮಾಡ್ತಾನೆ. ಅಂಡ್ ಆ ರೀತಿ ಸಾಂಗ್ಸ್ ಗಳನ್ನ ಕೇಳ್ಬೇಕಾದ್ರೆ ಜೇಮ್ಸ್ ಕೂಡ ಎಲ್ಲಾ ಟೆನ್ಷನ್ ಅನ್ನ ಮರ್ತು ಅದೇ ಜಾಗದಲ್ಲಿನೇ ಮಲ್ಕೊಂಡ್ ಬಿಡ್ತಾನೆ. ನಂತರ ನಮ್ಮ ಬ್ರಾಟು ಈ ಹುಡುಗಿಯರು ಇನ್ನವೇ ರೂಮ್ ನ ಒಳಗಡೆ ಏನನ್ನ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಒಳಗಡೆ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಬ್ರಾಟು ಫುಲ್ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಇವನ ಫಾದರ್ ನ ಸಿಸ್ಟಮ್ ಅನ್ನ ಪೂರ್ತಿಯಾಗಿನೇ ಬೇಯಿಸ್ಬಿಟ್ಟಿದ್ದಾರೆ. ಸೊ ನೀವು ಏನನ್ನ ಮಾಡಿದ್ರಿ, ಏನಕ್ಕೆ ಎಲ್ಲನೂ ಹಾಳಾಗ್ಬಿಟ್ಟಿದೆ ಅನ್ನೋದಾಗಿ ಕೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಗ್ಯಾಬಿ ಇವಾಗ ನಡೆದಿರುವ ಎಲ್ಲ ವಿಷಯವನ್ನ ಹೇಳ್ಕೊತಾಳೆ. ನಂತರ ನಮ್ಮ ಗ್ಯಾಬಿ ಹೇಗಾದ್ರೂ ಮಾಡಿ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಬ್ರಾಟ್ ನ ಹತ್ರ ಕೇಳ್ಬೇಕಾದ್ರೆ ಇಲ್ವೇ ಇಲ್ಲ, ಫಾದರ್ಗೆ ಈ ವಿಷಯ ಗೊತ್ತಾದ್ರೆ ನಮ್ಮ ಕಥೆಯನ್ನೇ ಮುಗಿಸ್ತಾರೆ ಅನ್ನೋದಾಗಿ ಹೆದರ್ಕೊಳ್ತಾನೆ. ಆದ್ರೆ ಈ ಬ್ರಾಟು ನಮ್ಮ ಗ್ಯಾಬಿಯನ್ನ ಹೌಸ್ ಕಮಿಂಗ್ ಪಾರ್ಟಿಗೆ ಕರ್ತಿದ್ದ ಅಲ್ವಾ, ಸೊ ನೀನು ಈ ಹೆಲ್ಪ್ ಅನ್ನ ಮಾಡಿಕೊಟ್ರೆ ನಿನ್ನ ಜೊತೆಯಾಗಿ ಪಾರ್ಟಿಗೆ ಬರ್ತೀನಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಈ ಮಾತನ್ನ ಕೇಳ್ತಿದಾಗೆ ನಮ್ಮ ಬ್ರಾಟು ಇಷ್ಟೇ ತಾನೇ, ನಾನು ಅದನ್ನ ನೋಡ್ಕೋತೀನಿ, ನೀವು ಚಿಂತೆಯನ್ನ ಮಾಡ್ಬೇಡಿ, ಕೆಲ್ಸ ಆಯ್ತು ಅನ್ಕೊಳ್ಳಿ ಅನ್ನೋದಾಗಿನೇ ಒಪ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಜೇಮ್ಸ್ ಕೂಡ ಎಚ್ಚರಿ ಆಗ್ತಾನೆ. ನಂತರ ನಮ್ಮ ರೂಮ್ ಅನ್ನ ಬಂದು ಚೆಕ್ನ ಮಾಡೋಣ ಅಂತ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಬರ್ಬೇಕಾದ್ರೆ ಸರಿಯಾದ ಟೈಮಿಗೆ ಕಮಾಂಡರ್ ಆಗಿರುವ ಮೆಕ್ಫಿ ಕಾಲ್ ಅನ್ನ ಮಾಡ್ತಾರೆ. ಅಂಡ್ ಲ್ಯಾಬ್ ನ ಒಳಗಡೆ ಎಲ್ಲನೂ ಧ್ವಂಸವಾಗಿದೆ, ನಮ್ಮ ರೋಬೋಟ್ ಕೂಡ ಕಾಣ್ತಾ ಇಲ್ಲ ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಜೇಮ್ಸ್ ಫಟಾಫಟ್ ಅಂತ ಲ್ಯಾಬ್ ನ ಕಡೆಗಾಗಿನೇ ಓಡಿ ಬರ್ತಾನೆ. ಬಟ್ ಆದ್ರೆ ಇನ್ನವೇ ನಮ್ಮ ಬ್ರಾಟು ಈ ರೂಮ್ ನ ಒಳಗಡೆ ಕೆಟ್ಟೋಗಿರುವ ಸರ್ವರ್ ಅನ್ನ ರಿಪೇರಿ ಮಾಡೋದ್ರಲ್ಲಿ ಎಚ್ಚರ ಇದ್ದಾನೆ. ನಂತರ ನಮ್ಮ ಜೇಮ್ಸ್ ಅವನ ಲ್ಯಾಬಿಗೆ ಬಂದು ತಲುಪಬೇಕಾದ್ರೆ ರೋಬೋಟ್ ಈ ಜಾಗದಿಂದ ಓಡೋಗ್ಬಿಟ್ಟಿದೆ ಅನ್ನುವ ವಿಷಯ ಗೊತ್ತಾಗುತ್ತೆ. ಆ ವಿಷಯವನ್ನ ಕೇಳಿ ನಮ್ಮ ಜೇಮ್ಸ್ ಬೇಜಾರಾಗ್ತಾನೆ ಅಂತ ನಾವು ನೋಡ್ಬೇಕಾದ್ರೆ ಕುಣಿದು ಕುಪ್ಪಳಿಸಿ ತುಂಬಾನೇ ಹ್ಯಾಪಿ ಆಗ್ತಾ ಇದ್ದಾನೆ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಅದನ್ನ ಆಕ್ಟಿವೇಟ್ ಮಾಡೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಿದ್ದ. ಬಟ್ ಆದ್ರೆ ಇವಾಗ ಅದು ನೀಟಾಗಿ ಕೆಲಸವನ್ನ ಮಾಡ್ತಾ ಇದೆಯಲ್ವಾ, ಸೊ ನಾವು ಮಾಡಿರುವ ರೋಬೋಟ್ ಸಕ್ಸಸ್ ಆಗಿದೆ ಅನ್ನೋದಾಗಿ ಹ್ಯಾಪಿ ಆಗ್ತಾನೆ. ಅಂಡ್ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಮತ್ತೆ ಗ್ಯಾಬಿಯನ್ನ ನೋಡೋದಾದ್ರೆ ಸ್ಕೂಲಿಗೆ ಬರ್ತಾರೆ. ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ನೇವಿ ಅನ್ನುವ ಹುಡುಗಿ ಇವರ ಹಿಂದೆ ಬಿದ್ದಿದ್ಲು ಅಲ್ವಾ, ಸೊ ಇವಾಗ್ಲೂ ಕೂಡ ಇವರಿಗೆ ಅವಮಾನವನ್ನ ಮಾಡೋದಿಕ್ಕಾಗಿನೇ ಬರ್ತಾಳೆ. ನೋಡು, ನಿನ್ನ ಬಾಯ್ ಫ್ರೆಂಡ್ ಆಲ್ಬರ್ಟ್ ಇದ್ದಾನೆ ಅಂತ ಹೇಳಿದ್ದೆ ಅಲ್ವಾ, ಸೊ ಅವನಿಗೆ ನಾನು ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳ್ಸಿದೀನಿ, ಸೊ ಯಾಕೆ ಅವನು ಇನ್ನವೇ ಅಕ್ಸೆಪ್ಟ್ ಅನ್ನ ಮಾಡಿಲ್ಲ? ನೀವೇನಾದ್ರೂ ಅವನ ಹೆಸರಿನಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಅನ್ನ ಮಾಡಿದ್ದೀರಾ? ನನ್ಗನ್ಸೋ ಪ್ರಕಾರ ನೀವು ಸುಳ್ಳನ್ನ ಹೇಳಿದ್ದೀರಾ, ಆಲ್ಬರ್ಟ್ ಅನ್ನುವ ವ್ಯಕ್ತಿ ಇಲ್ವೇ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಿರ್ತಾಳೆ.
ಸೊ ಇದನ್ನೆಲ್ಲ ಕೇಳುವ ನಮ್ಮ ಹುಡುಗಿಯರು ತುಂಬಾನೇ ಬೇಜಾರಾಗಿನೇ ನಿಂತಿರ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಆಲ್ಬರ್ಟ್ ಒಂದು ದೊಡ್ಡ ಲ್ಯಾಂಬೋರ್ಗಿನಿಯಲ್ಲಿ ಮಾಸ್ ಆಗಿನೇ ಎಂಟ್ರಿ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಸ್ಟೈಲ್ ಆಗಿನೇ ಕಾರನ್ನು ನಿಲ್ಲಿಸಿ ಕೆಳಗಡೆ ಇಳಿಬೇಕಾದ್ರೆ ಅಲ್ಲಿ ಸುತ್ತಮುತ್ತ ನಿಂತಿರುವ ಎಲ್ಲರಿಗೂ ಕೂಡ ಇವನ ಕಡೆಗಾಗಿನೇ ತಿರುಗಿ ನೋಡ್ತಾರೆ. ಅಂಡ್ ಇವನು ಎಷ್ಟೊಂದು ಹ್ಯಾಂಡ್ಸಮ್ ಮತ್ತೆ ಸ್ಮಾರ್ಟ್ ಆಗಿದ್ದಾನೆ ಅಂದ್ರೆ ಇದನ್ನ ನೋಡುವ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಕೂಡ ನಂಬೋದಿಕ್ಕೇನೆ ಆಗ್ತಿರೋದಿಲ್ಲ. ಡಿಟೋ ನಾವು ಯಾವ ರೀತಿ ಡಿಸೈನ್ ಅನ್ನ ಮಾಡಿದ್ವೋ ಅದೇ ರೀತಿಯಾಗಿದ್ದಾನೆ ಅಂತ ಕೊಂಡನ ಮಿಟ್ಕಿಸ್ದೆ ನೋಡ್ತಿರ್ತಾಳೆ. ಅಂಡ್ ಇದನ್ನ ನೋಡುವ ಈ ನೇವಿ ಎನ್ನುವ ಹುಡುಗಿ ಸುಮ್ನೆ ಇರ್ತಾಳ. ನಮ್ಮ ಆಲ್ಬರ್ಟ್ ಅವನ ಹತ್ರಕ್ಕಾಗಿನೇ ಬಂದು ನಿನ್ಗೆ ಮತ್ತೆ ಈ ಮೇಗೆ ಯಾವ ರೀತಿ ಸಂಬಂಧ ಇದೆ ಅಂತ ಕಾಲನ್ನ ಎಳೆಯೋದಿಕ್ಕಾಗಿ ನೋಡ್ತಾಳೆ. ಸೊ ನಮ್ಮ ಆಲ್ಬರ್ಟ್ ಕೂಡ ನಾನು ಮತ್ತೆ ಮೇ ಇಬ್ಬರಿವೆ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಯನ್ನ ಮಾಡ್ತೀವಿ ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ಈ ನೇವಿ ಪೂರ್ತಿಯಾಗಿನೇ ಉರ್ಕೊಂಡ್ ಬಿಡ್ತಾಳೆ. ಇನ್ನು ಬೇರೆ ಹುಡುಗಿಯರನ್ನ ನೋಡ್ಬೇಕಾದ್ರೆ ನಮ್ಮ ಆಲ್ಬರ್ಟ್ ಅವನ ಬ್ಯೂಟಿಯನ್ನ ನೋಡಿ ಎಲ್ಲರಿಗೂ ಕೂಡ ಇವನ ಹಿಂದೆ ಮುಂದೆ ಅಲಿಯೋದಿಕ್ಕಾಗಿ ಶುರು ಮಾಡ್ಬಿಡ್ತಾರೆ. ಇನ್ನು ನಮ್ಮ ಹೀರೋಯಿನ್ ಅವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಕ್ಲಾಸಿಗೆ ಚಕ್ಕರನ್ನ ಹಾಕಿ ಯಾವಾಗ್ಲೂ ನಮ್ಮ ಆಲ್ಬರ್ಟ್ ಅವನ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾಳೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಕ್ಲೋಸ್ ಆದ ಫ್ರೆಂಡ್ ಗ್ಯಾಬಿ ಇದ್ದಾಳೆ ಅಲ್ವಾ, ಅವಳನ್ನವೇ ಕೂಡ ಒಂಟಿಯಾಗಿನೇ ಬಿಟ್ಟು ಯಾವಾಗ್ಲೂ ಆಲ್ಬರ್ಟ್ ನ ಜೊತೆಯಾಗಿನೇ ಇರ್ತಾಳೆ. ಅಂಡ್ ಇದನ್ನ ನೋಡುವ ನಮ್ಮ ಗ್ಯಾಬಿಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ. ಸೊ ಡೈರೆಕ್ಟ್ ಆಗಿ ವಿಷಯವನ್ನ ಆಲ್ಬರ್ಟ್ ಅವನ ಹತ್ರನೇ ಮಾತಾಡೋಣ ಅಂತ ಅವನ ಹತ್ರಕ್ಕಾಗಿ ಬಂದು ನೀನು ಒಂದು ನಾರ್ಮಲ್ ಆದ ರೋಬೋಟ್, ಸೊ ಸಾಮಾನ್ಯ ಮನುಷ್ಯರನ್ನ ನೀನು ಪ್ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಲ್ಬರ್ಟ್ ಕೂಡ ಒಂದು ವಿಷಯವನ್ನ ಹೇಳ್ತಾನೆ. ಹೌದು, ನಾನು ಹ್ಯೂಮನ್ ಫಾರ್ಮೇಶನ್ ಗೆ ರೆಡಿ ಆಗ್ತಿರ್ಬೇಕಾದ್ರೆ ನನ್ನ ಒಳಗಡೆಗೆ ಕೆಲವೊಂದಷ್ಟು ಡಿಮ್ಯಾಂಡ್ ಗಳನ್ನ ಆಡ್ ಮಾಡಲಾಗಿದೆ. ಸೊ ನನ್ನ ಮಿಷನ್ ಕಂಪ್ಲೀಟ್ ಆಗ್ತಿದ್ದಾಗೇನೆ ನಾನು ಈ ಜಾಗದಿಂದ ಹೊರಟೋಗ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂದ್ರೆ ನಮ್ಮ ಹೀರೋಯಿನ್ ಕೆಲವೊಂದಷ್ಟು ಡಿಮ್ಯಾಂಡ್ ಗಳನ್ನ ಕೋಡಿಂಗ್ ಗಳ ಮುಖಾಂತರ ಆಡ್ ಮಾಡ್ತಿದ್ಲು ಅಲ್ವಾ, ಆವಾಗ ಸೇಮ್ ಟು ಸೇಮ್ ನಮ್ಮ ಬಾಯ್ ಫ್ರೆಂಡ್ ನ ರೀತಿ ನಡ್ಕೋಬೇಕು, ನಮ್ಗೆ ಪ್ರೀತಿಯನ್ನ ಮಾಡ್ಬೇಕು ಅನ್ನೋದಾಗಿನೇ ಎಂಟರ್ ಮಾಡಿರ್ತಾಳೆ. ಸೊ ಒಂದ್ ವೇಳೆ ಇವರಿಬ್ಬರ ನಡುವೆ ಅಫಿಷಿಯಲ್ ಆಗಿ ಲವ್ ಆಯ್ತು ಅಂದ್ರೆ ಅದೇ ಕ್ಷಣಕ್ಕೆ ನಮ್ಮ ಆಲ್ಬರ್ಟ್ ವಾಪಸ್ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ಲೇ ಗ್ರೌಂಡ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ಜಾರ್ಡನ್ 150 ಪುಷಪ್ ಗಳನ್ನ ಮಾಡಿ ತುಂಬಾನೇ ಸ್ಟ್ರಾಂಗ್ ಅಂತ ಅನ್ನಿಸ್ಕೊಂಡಿದ್ದಾನೆ. ಅಂಡ್ ಇಲ್ಲಿವರೆಗೂ ಕೂಡ ಯಾರು ಅವನನ್ನ ಮೀರ್ಸೋದಿಕ್ಕೆ ಆಗಿಲ್ಲ. ಬಟ್ ಆದ್ರೆ ನಮ್ಮ ಆಲ್ಬರ್ಟ್ ಇವಾಗ 200ಕ್ಕೂ ಹೆಚ್ಚು ಪುಷಪ್ ಗಳನ್ನ ಮಾಡಿ ಜಾರ್ಡನ್ ಗಿಂತನವೇ ನಾವು ಸ್ಟ್ರಾಂಗ್ ಅನ್ನೋದಾಗಿನೇ ತೋರಿಸ್ಕೊಳ್ತಾನೆ. ಆದ್ರೂ ಕೂಡ ಇವನು ಇನ್ನವೇ ಪುಷಪ್ ಅನ್ನ ಸ್ಟಾಪ್ ಅನ್ನೇ ಮಾಡಿರೋದಿಲ್ಲ. ಸೊ ಇದನ್ನ ನೋಡುವ ಕೋಚು ತುಂಬಾನೇ ಶಾಕ್ ಆಗಿ ನಮ್ಮ ಆಲ್ಬರ್ಟ್ ಅವನ ಕೈಗೆ ಒಂದು ರಗ್ಬಿ ಬಾಲ್ ಅನ್ನ ಕೊಡ್ತಾರೆ. ಅಂಡ್ ನಿನ್ನ ಶಕ್ತಿ ಎಷ್ಟಿದೆಯೋ ಅದನ್ನ ಒಟ್ಟಿಗೆ ಸೇರಿಸಿ ಬಾಲ್ ಅನ್ನ ಹೊಡಿಯೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಆಲ್ಬರ್ಟ್ ಕೂಡ ಅವನ ಸಂಪೂರ್ಣವಾದ ಶಕ್ತಿಯನ್ನ ಸೇರಿಸಿ ಆ ರಗ್ಬಿ ಬಾಲ್ ಅನ್ನ ಎಸಿತಾನೆ. ಅಷ್ಟೇ ಆ ಬಾಲ್ ಅನ್ನ ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕೆ ಒಬ್ಬ ಕೀಪರ್ ನಿಂತಿರ್ತಾನೆ ಅಲ್ವಾ, ಸೊ ಅವನ ಸಮೇತನೇ ಎತ್ಕೊಂಡು ಆ ಶೆಡ್ ನ ಒಳಗಡೆಗೇನೆ ಹೋಗಿ ಬಿದ್ದೋಗ್ ಬಿಡುತ್ತೆ. ಸೊ ಇವಾಗ ನಮ್ಮ ಆಲ್ಬರ್ಟ್ ತುಂಬಾನೇ ಪವರ್ಫುಲ್ ಅನ್ನೋದಾಗಿ ಸಾಬೀತಾಗ್ಬಿಟ್ಟಿದೆ. ನಂತರ ನಮ್ಮ ಹೀರೋಯಿನ್ ಅವಳ ಕ್ಲಾಸು ಮುಗಿಬೇಕಾದ್ರೆ ಆಲ್ಬರ್ಟ್ ಅನ್ನ ಕರ್ಕೊಂಡು ಮನೆ ಕಡೆಗಾಗಿನೇ ಹೊರಟು ಬರ್ತಿರ್ತಾಳೆ. ಬಟ್ ಆದ್ರೆ ಪ್ರತಿದಿನವೇ ನಮ್ಮ ಜಾರ್ಡನ್ಗೆ ಮ್ಯಾಥ್ಸ್ ನ ಬಗ್ಗೆ ಹೇಳ್ಕೊಡೋದಿಕ್ಕಾಗಿ ಕ್ಲಾಸ್ ಅನ್ನ ತಗೋತಿದ್ಲು ಅಲ್ವಾ, ಸೊ ಇವತ್ತು ಮರೆತು ನಮ್ಮ ಆಲ್ಬರ್ಟ್ ಅವನ ಜೊತೆಯಾಗಿನೇ ಬರ್ತಿರ್ತಾಳೆ. ಆದ್ರಿಂದ ಜಾರ್ಡನ್ ಬಂದು ನನ್ಗೆ ಕ್ಲಾಸ್ ಅನ್ನ ತಗೊಳಲ್ವಾ ಅಂತ ಕೇಳ್ಬೇಕಾದ್ರೆ ಇವತ್ತಿಂದ ನಾನು ನಿನ್ಗೆ ಕ್ಲಾಸ್ ಅನ್ನ ತಗೊಳ್ಳಲ್ಲ ಅನ್ನೋದಾಗಿನೇ ಹೇಳಿ ಬಂದ್ಬಿಡ್ತಾಳೆ. ಅಂಡ್ ನಮ್ಮ ಆಲ್ಬರ್ಟ್ ಕೂಡ ನಮ್ಮ ಹೀರೋಯಿನ್ ಮತ್ತೆ ಗ್ಯಾಬಿ ಇಬ್ಬರನ್ನೇ ಕರ್ಕೊಂಡು ಒಂದು ಪಾರ್ಕಿಗಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ಹೌಸ್ ಕಮಿಂಗ್ ಪಾರ್ಟಿ ನಡೀತಾ ಇದೆ ಅಲ್ವಾ, ಸೊ ಅದಕ್ಕೆ ನನ್ನ ಜೊತೆಯಾಗಿ ಬರ್ತಿ ಅನ್ನೋದಾಗಿ ನಮ್ಮ ಹೀರೋಯಿನ್ ಅವರನ್ನ ಕರೀತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ನಾವು ಏನನ್ನ ಹೇಳ್ಬೇಕು, ಇವನ ಜೊತೆ ಹೋಗ್ಬೇಕಾ ಬೇಡವಾ ಅನ್ನೋದಾಗಿ ಕನ್ಫ್ಯೂಷನ್ ಆಗಿರ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಗ್ಯಾಬಿ ಮೇ ಅವಳನ್ನ ಸಪರೇಟ್ ಆಗಿನೇ ಕರ್ಕೊಂಡು ಬಂದು ನಮ್ಮ ಹೀರೋಯಿನ್ ಮಾಡ್ತಾ ಇರುವ ಒಂದು ತಪ್ಪಿನ ಬಗ್ಗೆ ಹೇಳೋದಿಕ್ಕಾಗಿನೇ ನೋಡ್ತಾಳೆ. ಅಂದ್ರೆ ಯಾವಾಗಿನಿಂದ ಆಲ್ಬರ್ಟ್ ಬಂದಿರ್ತಾ ಇದ್ದಾನೋ ಆವಾಗಿನಿಂದ ನಮ್ಮ ಫ್ರೆಂಡ್ಶಿಪ್ ಬ್ರೇಕ್ ಆಗೋದಿಕ್ಕಾಗಿನೇ ಬಂದ್ಬಿಟ್ಟಿದೆ. ಸೊ ನೀನು 24 ಗಂಟೆನೇ ಕೂಡ ಆಲ್ಬರ್ಟ್ ಅವನ ಹಿಂದೆನೆ ಸುತ್ತಾ ಇದ್ಯಾ, ಸೊ ನಮ್ಮ ಮಧ್ಯೆ ಅವನು 3ನೇ ವ್ಯಕ್ತಿಯಾಗಿ ಬಂದಿದ್ದಾನೆ ಅನ್ನೋದಾಗಿ ಹೇಳ್ಕೊಳ್ಳೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಆಲ್ಬರ್ಟ್ ಒಂದು ಗಿಟಾರ್ ಅನ್ನ ತಗೊಂಡು ನಮ್ಮ ಹೀರೋಯಿನ್ ಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಸಾಂಗ್ ಅನ್ನ ಆಡ್ತಾನೆ. ಸೊ ಆ ಸಾಂಗ್ ಅನ್ನ ಕೇಳ್ತಿದ್ದಾಗೆ ನಮ್ಮ ಹೀರೋಯಿನ್ ಎಷ್ಟೊಂದು ಇಂಪ್ರೆಸ್ ಆಗ್ಬಿಡ್ತಾಳೆ ಅಂದ್ರೆ ಪಾರ್ಟಿಗಾಗಿ ಬರ್ತೀಯ ಅಂತ ಆಫರ್ ಅನ್ನ ಮಾಡಿದ್ದ ಅಲ್ವಾ, ಸೊ ಸೀದಾ ನಿನ್ನ ಜೊತೆಯಾಗಿ ಬರ್ತೀನಿ ಅನ್ನೋದಾಗಿದೆ ಒಪ್ಕೊಂಡ್ ಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ಬ್ರ್ಯಾಟು ನಮ್ಮ ಗ್ಯಾಬಿಗೆ ಕಾಲ್ ಅನ್ನ ಮಾಡ್ತಾನೆ. ಅಂಡ್ ಯಾವ್ದೋ ವಿಷಯವನ್ನ ಇಟ್ಟು ತುಂಬಾನೇ ಗಾಬರಿ ಆಗಿದ್ದಾನೆ ಅನ್ಸುತ್ತೆ, ಸೊ ನೀನು ಆದಷ್ಟು ಬೇಗ ಮನೆಗೆ ಬಾ ಅನ್ನೋದಾಗಿನೇ ಕರಿತಿರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಲ್ಯಾಬ್ ನಲ್ಲಿರುವ ನಮ್ಮ ಜೇಮ್ಸ್ ಅನ್ನ ತೋರಿಸ್ಬೇಕಾದ್ರೆ ನಮ್ಮ ರೋಬೋಟ್ ಏನೋ ಆಕ್ಟಿವೇಟ್ ಆಗಿದೆ ಸರಿ, ಬಟ್ ಆದ್ರೆ ಅದನ್ನ ಯಾರು ಕಳ್ಳತನವನ್ನ ಮಾಡಿದ್ರು ಅನ್ನೋದಾಗಿ ಟೆನ್ಷನ್ ಆಗ್ತಾನೆ. ಸೊ ಇದೇ ರೀತಿಯಾಗಿ ಎಲ್ಲವನ್ನ ಇವನು ಚೆಕ್ ಮಾಡಿ ನೋಡ್ತಿರ್ಬೇಕಾದ್ರೆ ನಮ್ಮ ಜೇಮ್ಸ್ಗೆ ಮತ್ತೊಂದು ವಿಷಯ ನೆನಪಾಗುತ್ತೆ. ಅಂದ್ರೆ ಈ ಸಂಪೂರ್ಣವಾದ ಲ್ಯಾಬ್ ನ ಸಿಸ್ಟಮ್ ಅನ್ನ ಇವನ ಮನೆಯ ರೂಮ್ ನಿಂದ ಕಂಟ್ರೋಲ್ ಅನ್ನ ಮಾಡಬಹುದು ಅಲ್ವಾ, ಸೊ ನನ್ನ ಮನೆಯಲ್ಲಿ ಕೂಡ ಇದರ ಸಿಸ್ಟಮ್ ನ ಆಕ್ಸೆಸ್ ಇದೆ ಅನ್ನೋದಾಗಿನೇ ಯೋಚಿಸ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬ್ಲಾಕ್ ಸಿಗ್ಮಾ ಅನ್ನುವ ಒಂದು ಕಳ್ಳರ ಗ್ಯಾಂಗ್ ಅನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲ್ ಆಗಿ ಇವರಿಗೆ ಕೂಡ ರೋಬೋಟ್ ಇವಾಗ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಸರಿ ಸುಮಾರು 3 ತಿಂಗಳಿಂದ ರೋಬೋಟ್ ನ ಕಳ್ಳತನವನ್ನ ಮಾಡ್ಬೇಕು ಅಂತ
ಇವರು ಆಲ್ರೆಡಿ ಪ್ಲಾನ್ ಅನ್ನ ಹಾಕಿ ಎಲ್ಲವನ್ನ ಫಾಲೋ ಮಾಡ್ತಿರ್ತಾರೆ. ಅಂಡ್ ಈ ಕಡೆ ಬ್ರಾಟು ಗ್ಯಾಬಿಗೆ ಕಾಲನ್ನ ಮಾಡಿ ಕಡ್ದಿರೋದ್ರಿಂದ ಫಟಾಫಟ್ ಅಂತ ಇವಳವೇ ಬರ್ತಾಳೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಬ್ರಾಟು ತುಂಬಾನೇ ಗಾಬರಿಯಾಗಿನೇ ನಿಂತಿದ್ದಾನೆ. ಯಾಕಂದ್ರೆ ಇವನಿಗೆ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನೇ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಇವನ ಫಾದರ್ ಆಗಿರುವ ಜೇಮ್ಸ್ ವಿಡಿಯೋ ಗೇಮಿಗೋಸ್ಕರ ನಾನು ಕೆಲ್ಸವನ್ನ ಮಾಡ್ತೀನಿ ಅನ್ನೋದಾಗಿ ಹೇಳ್ಕೊಂಡಿರ್ತಾನೆ. ಬಟ್ ಆದ್ರೆ ಇವನು ಕೆಲ್ಸವನ್ನ ಮಾಡ್ತಿರೋದು ವಿಡಿಯೋ ಗೇಮ್ಗಲ್ಲ, ಬದಲಾಗಿ ಮಿಲಿಟರಿಗೋಸ್ಕರ ದೊಡ್ಡ ದೊಡ್ಡ ರೋಬೋಟ್ ಗಳನ್ನ ಸಪ್ಲೈ ಮಾಡ್ತಾನೆ ಅನ್ನೋದು ಗೊತ್ತಾಗಿದೆ. ಅದು ಅಲ್ಲದೆ ಇವಾಗ ಆಲ್ಬರ್ಟ್ ಅನ್ನ ರೆಡಿ ಮಾಡಿದ್ದಾರೆ ಅಲ್ವಾ, ಅದು ಕೂಡ ಒಂದು ನಾರ್ಮಲ್ ಆದ ರೋಬೋಟ್ ಅಲ್ಲ, ಬದಲಾಗಿ ಯುದ್ಧಕ್ಕಾಗಿ ಬಳಸುವಂತಹ ಒಂದು ಪವರ್ಫುಲ್ ಆದ ವೆಪನ್ ಅನ್ನೋದಾಗಿ ಎಲ್ಲಾ ವಿಷಯವನ್ನ ನಮ್ಮ ಗ್ಯಾಬಿ ಹತ್ರಕ್ಕಾಗಿನೇ ಹೇಳ್ಕೊಂಡ್ಬಿಡ್ತಾನೆ. ಸೊ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಗ್ಯಾಬಿ ಕೂಡ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾಳೆ. ಯಾಕಂದ್ರೆ ನಮ್ಮ ಮೇ ಅಷ್ಟೊಂದು ಹೈಟೆಕ್ ಆದ ಪವರ್ಫುಲ್ ಆದ ರೋಬೋಟ್ ಅನ್ನ ಬಾಯ್ ಫ್ರೆಂಡ್ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾಳೆ ಅಲ್ವಾ. ಸೊ ಇವಾಗ ನಾವು ಏನನ್ನ ಮಾಡೋದು ಅಂತ ತಲೆಯನ್ನ ಕೆಡಿಸ್ಕೋತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಯಾರು ಇಲ್ಲಿಗೆ ಬರ್ತಾ ಇರುವ ಹಾಗೆ ಶಬ್ದ ಕೇಳಿಸುತ್ತೆ. ಸೊ ನಮ್ಮ ಗ್ಯಾಬಿ ಮತ್ತೆ ಬ್ರಾಟೋ ಇಬ್ಬರಿವೆ ಅದೇ ಜಾಗದಲ್ಲಿ ಬಚ್ಚಿಟ್ಕೋತಾರೆ. ಅಂಡ್ ಇವಾಗ ಇಲ್ಲಿಗೆ ಬಂದಿರೋದು ಬೇರೆ ಯಾರು ಬಿ ಅಲ್ಲ, ಅದೇ ಈ ರೋಬೋಟ್ ಅನ್ನ ಕದಿಯೋದಕ್ಕಾಗಿ ಬ್ಲಾಕ್ ಸಿಗ್ಮಾ ಅನ್ನುವ ಒಂದು ಗ್ಯಾಂಗು ಕಾಯ್ತಾ ಇತ್ತು ಅಲ್ವಾ. ಸೊ ಇವಾಗ ಅವರೇನೆ ಬಂದು ಡಾಟಾವನ್ನ ಕದಿಯೋದಕ್ಕಾಗಿ ನೋಡ್ತಾರೆ. ಅಂಡ್ ಇವರಿಗೆ ಬೇಕಾದ ಎಲ್ಲಾ ಡಾಟಾವನ್ನ ಕಾಪಿ ಮಾಡ್ಕೊಂಡು ಈ ಸಂಪೂರ್ಣವಾದ ಸರ್ವರ್ ಅನ್ನೇ ಎರರನ್ನ ಮಾಡಿ ಹೋಗ್ಬಿಡ್ತಾರೆ. ಅಂಡ್ ಇದು ಸಾಕಾಗಲ್ಲ ಅಂತ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಜೇಮ್ಸ್ ಮಿಲಿಟರಿ ಅವರನ್ನ ಕರ್ಕೊಂಡು ಸೀದಾ ಇವನ ಮನೆಗಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಎಲ್ಲಾ ಕಂಪ್ಯೂಟರ್ ಗಳಿವೆ ಡೆಮೋಲಿಶ್ ಆಗಿರುತ್ತೆ. ಸೊ ಇವಾಗ ನಮ್ಮ ಡಾಟಾ ಆಕ್ಸೆಸ್ ಎಲ್ಲವನ್ನ ಯಾರು ತಗೊಂಡ್ರು ಅಂತ ಟೆನ್ಷನ್ ಆಗ್ಬೇಕಾದ್ರೆ ಕಮಾಂಡರ್ ಆಗಿರುವ ಮ್ಯಾಪಿ ಇದನ್ನ ಮಾಡಿರೋದು ಬೇರೆ ಯಾರಿವೆಲ್ಲ ಬ್ಲಾಕ್ ಸಿಗ್ಮಾ ಅವರ ಕಡೆಯವ್ರೇನೆ. ಸೊ ನಾವು ಅವರನ್ನ ಹಿಡಿಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂದ್ರೆ ಈ ಪೂರ್ತಿಯಾದ ಟೀಮು ನಮ್ಮ ಜೇಮ್ಸ್ ಅವನ ಮನೆಯನ್ನ ಹುಡುಕಿ ಬರ್ತಿರ್ಬೇಕಾದ್ರೆ ನಮ್ಮ ಗ್ಯಾಬಿ ಮತ್ತೆ ಬ್ರಾಟೋ ಇಬ್ಬರಿವೆ ಓದ್ಕೊಳ್ಳೋ ಹಾಗೆ ಆಕ್ಟಿಂಗ್ ಅನ್ನ ಮಾಡಿ ಲಿವಿಂಗ್ ಏರಿಯಾದಲ್ಲಿ ಕುಳಿತಿರ್ತಾರೆ. ಸೊ ಅಲ್ಲಿಗೆ ಬಂದು ಎಲ್ಲೋ ಆಫೀಸರ್ ಗಳಿವೆ ನಮ್ಮ ಹುಡುಗರನ್ನ ಎನ್ಕ್ವೈರಿ ಮಾಡ್ತಾರೆ. ಬಟ್ ಆದ್ರೆ ಈ ಕಳ್ಳತನದ ಬಗ್ಗೆ ನಮ್ಗೆ ಏನೇ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ ನಮ್ಮ ಹುಡುಗರು. ಆದ್ರೆ ಈ ಕಮಾಂಡರ್ಗೆ ಸ್ವಲ್ಪ ಡೌಟ್ ಗಳು ಬಂದು ನಿಜವನ್ನ ಹೇಳಿ ನಮ್ಮ ರೋಬೋಟ್ ಅನ್ನ ಕಳ್ಳತನ ಮಾಡಿದ್ದು ಯಾರು ಅಂತ ಕೇಳ್ಬೇಕಾದ್ರೆ ನಮ್ಮ ಬ್ರಾಟ್ ಇವಾಗ ಆಕ್ಟಿಂಗ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಯಾಕಂದ್ರೆ ನಮ್ಮ ಜೇಮ್ಸ್ ನಾನು ವಿಡಿಯೋ ಗೇಮ್ಗೋಸ್ಕರ ಕೆಲ್ಸವನ್ನ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದ ಅಲ್ವಾ. ಸೊ ಇವಾಗ ಏನು ನೀವು ರೋಬೋಟ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹಾಗೆ ಇವರೆಲ್ಲ ಯಾರು, ಏನಕ್ಕೆ ಆಫೀಸರ್ ಗಳ ಹಾಗೆ ರೆಡಿಯಾಗಿ ಬಂದಿದ್ದಾರೆ, ಇವ್ರಿಗಿವೆ ನಿಮ್ಗಿವೆ ಏನು ಸಂಬಂಧ ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಬ್ರಾಡ್ಗೆ ಎಲ್ಲಾ ವಿಷಯನವೇ ಮೊದ್ಲೇನೆ ಗೊತ್ತಿರುತ್ತೆ. ಆದ್ರೆ ಇವಾಗ ನಮ್ಗೆ ಏನವೇ ಗೊತ್ತಿಲ್ಲ ಅನ್ನೋ ಹಾಗೆ ಆಕ್ಟಿಂಗ್ ಅನ್ನ ಮಾಡಿ ನೋಡಿಯಪ್ಪ, ನೀವು 5 ವರ್ಷಗಳಿಂದ ನಮ್ಗೆ ಮೋಸವನ್ನ ಮಾಡಿ ಸುಳ್ಳನ್ನ ಹೇಳಿ ಬಂದಿದ್ದೀರಾ. ಸೊ ನಿಮ್ಮ ಜೊತೆ ಮಾತಾಡೋದಕ್ಕೆ ಕೂಡ ನನ್ಗೆ ಇಷ್ಟ ಇಲ್ಲ ಅನ್ನೋದಾಗಿ ಹೊರಗಡೆಗಾಗಿನೇ ಆಕ್ಟಿಂಗ್ ಮಾಡಿ ಬಂದ್ಬಿಡ್ತಾನೆ. ನಂತರ ನಾವು ಆದಷ್ಟು ಬೇಗ ನಮ್ಮ ಮೇ ಅವಳ ಹತ್ರಕ್ಕಾಗಿನೇ ಹೋಗಿ ಆಲ್ಬರ್ಟ್ ನ ಬಗ್ಗೆ ಇರುವ ಎಲ್ಲಾ ವಿಷಯವನ್ನ ಹೇಳ್ಕೋಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಅಷ್ಟೇ ಅಲ್ಲದೆ ಬ್ಲಾಕ್ ಸಿಗ್ಮಾ ಅನ್ನುವ ಒಂದು ಕಳ್ಳರ ಗ್ಯಾಂಗು ಆ ರೋಬೋಟ್ ಅನ್ನ ಕದಿಯೋದಕ್ಕಾಗಿ ಫಾಲೋವನ್ನ ಮಾಡಿ ಬರ್ತಿದ್ರು ಅಲ್ವಾ. ಸೊ ಇವಾಗ ಅವರು ನಮ್ಮ ಗ್ಯಾಬಿ ಮತ್ತೆ ಬ್ರಾಟ್ ಅನ್ನ ಫಾಲೋ ಮಾಡೋದಕ್ಕಾಗಿ ಶುರು ಮಾಡ್ತಾರೆ. ಯಾಕಂದ್ರೆ ಖಂಡಿತ ಆಲ್ಬರ್ಟ್ ಅವರ ಹತ್ರಕ್ಕೆ ಇವ್ರು ಹೋಗ್ತಾರೆ ಅನ್ನೋದಾಗಿ ತಿಳ್ಕೊಂಡಿರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಗ್ಯಾಬಿ ಮತ್ತೆ ಬ್ರಾಟ್ ಕೂಡ ಸ್ಕೂಲಿನ ಫೀಲ್ಡ್ ಗೆನೆ ಬಂದು ತಲುಪ್ತಾರೆ. ಅಂಡ್ ಯಾವಾಗ್ಲೂ ನಮ್ಮ ಆಲ್ಬರ್ಟ್ ಮೇ ಒಂದು ರಗ್ಬಿ ಗೇಮ್ ನ ಪ್ಲೇ ಗ್ರೌಂಡ್ ನಲ್ಲಿ ಇರ್ತಾರೆ ಅಲ್ವಾ. ಸೊ ಅದೇ ಗ್ರೌಂಡ್ ಗೆ ಮೀಟ್ ಅನ್ನ ಮಾಡೋದಿಕ್ಕಾಗಿನೇ ಬರ್ತಾರೆ. ಇನ್ನು ಈ ಬ್ಲಾಕ್ ಸಿಗ್ಮಾ ಅನ್ನುವ ಗ್ಯಾಂಗ್ ಅವರನ್ನ ನೋಡೋದಾದ್ರೆ ಅದ್ರಲ್ಲಿ ಒಬ್ಬ ಕಳ್ಳ ನಮ್ಮ ಹುಡುಗರನ್ನ ಒಂಟಿಯಾಗಿನೇ ಫಾಲೋ ಮಾಡೋದಿಕ್ಕಾಗಿನೇ ಡಿಸೈಡ್ ಮಾಡ್ತಾನೆ. ಈ ಕಡೆ ನಮ್ಮ ಗ್ಯಾಬಿಯನ್ನ ನೋಡೋದಾದ್ರೆ ಮೇ ಅವಳನ್ನ ಸೈಡಿಗಾಗಿನೇ ಎಳ್ಕೊಂಡು ಬಂದು ಅವಳ ಹತ್ರ ಸೀಕ್ರೆಟ್ ಆಗಿ ಮಾತಾಡೋದಿಕ್ಕಾಗಿನೇ ಬರ್ತಾಳೆ. ಇನ್ನು ನಮ್ಮ ರೋಬೋಟ್ ಆಗಿರುವ ಆಲ್ಬರ್ಟ್ ಅನ್ನ ನೋಡೋದಾದ್ರೆ ನಮ್ಮ ಬ್ರಾಟ್ ಅವನ ಜೊತೆ ಮಾತಾಡೋದಿಕ್ಕಾಗಿನೇ ಬರುತ್ತೆ. ಬಟ್ ಆದ್ರೆ ನಮ್ಮ ಹುಡುಗರನ್ನ ಫಾಲೋ ಮಾಡ್ಕೊಂಡು ಬ್ಲಾಕ್ ಸಿಗ್ಮಾ ಟೀಮಿನ ಒಬ್ಬ ಕಳ್ಳ ಬರ್ತಿದ್ದ ಅಲ್ವಾ, ಅವನನ್ನ ನಮ್ಮ ಆಲ್ಬರ್ಟ್ ನೋಡ್ಬಿಡ್ತಾನೆ. ಅಂಡ್ ಅವನನ್ನ ನೋಡ್ತಿದ್ದಾಗೇನೆ ನಮ್ಮ ಆಲ್ಬರ್ಟ್ ಅವನ ಕಣ್ಣು ಸ್ಕ್ಯಾನ್ ಅನ್ನ ಮಾಡುತ್ತೆ. ಸೊ ಇವನ ಉದ್ದೇಶ ಸರಿ ಇಲ್ಲ, ಇವನು ಕಳ್ಳ ಅನ್ನೋದಾಗಿನೇ ಫೈಂಡ್ ಔಟ್ ಅನ್ನಬೇ ಕೂಡ ಮಾಡ್ಬಿಡುತ್ತೆ. ನಂತರ ನಮ್ಮ ಆಲ್ಬರ್ಟ್ ಆ ಕಳ್ಳನನ್ನ ಸೈಡಿಗಾಗಿನೇ ಕರ್ಕೊಂಡು ಬಂದು ಇವನ ಎಲ್ಲಾ ಪವರ್ ಅನ್ನ ಒಟ್ಟಿಗೆ ಸೇರಿಸಿ ಚೆನ್ನಾಗಿನೇ ವಾಂಚುತ್ತೆ. ಅಂಡ್ ಯಾವ ಮಟ್ಟಿಗೆ ವಾಂಚುತ್ತೆ ಅಂದ್ರೆ ಇನ್ನೊಂದ್ಸಲ ಇದ್ರ ಹಿಂದೆ ಬರಬಾರ್ದು ಆ ರೀತಿಯಾಗಿನೇ ಹೊರತು ಬರುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಗ್ಯಾಬಿಯನ್ನ ನೋಡೋದಾದ್ರೆ, ನೋಡು ನೀನು ಯಾರನ್ನ ಲವರ್ ಅಂತ ತಿಳ್ಕೊಂಡು ಪ್ರೀತಿಯನ್ನ ಮಾಡ್ತಿದ್ಯೋ ಅವನು ಒಂದು ಮಿಷನ್. ನೀನು ಕೊಟ್ಟಿರುವ ಕಮೆಂಟ್ ಗಳಿಂದ ಅವನು ಇನ್ನವೇ ಕೆಲಸವನ್ನ ಮಾಡ್ತಾ ಇದ್ದಾನೆ. ಒಂದ್ ವೇಳೆ ನೀನು ಆಟೋ ಸೆಲ್ಫ್ ಮೋಡ್ ಅನ್ನ ಆನ್ ಮಾಡಿ ನೋಡು, ಆವಾಗ ಅವನ ಕೆಲಸ ಎಂಡ್ ಆಗಿ ಅವನು ವಾಪಸ್ ಹೋಗ್ಬಿಡ್ತಾನೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಇದು ಸ್ವಲ್ಪ ಕೂಡ ಇಷ್ಟವಾಗೋದಿಲ್ಲ. ಬದಲಾಗಿ ಉಲ್ಟಾ ನಮ್ಮ ಗ್ಯಾಬಿಗೆನೆ ಬೈಯೋದಿಕ್ಕೆ ಶುರು ಮಾಡ್ಕೊಳ್ತಾಳೆ. ನನ್ನ ಬಾಯ್ ಫ್ರೆಂಡ್ ಅನ್ನ ಕೊಂಡ ನಿನ್ಗೆ ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಅನ್ಸುತ್ತೆ, ಸೊ ಅದಕ್ಕಾಗಿನೇ ನೀನು ತುಂಬಾನೇ ಹುರ್ಕೊಳ್ತಾ ಇದೀಯ ಅನ್ನೋದಾಗಿನೇ ಹೇಳಿ ಇವಳ ಜೊತೆ ಫ್ರೆಂಡ್ಶಿಪ್ ಅನ್ನವೇ ಕೂಡ ಕಟ್ ಮಾಡ್ಕೊಬಿಡ್ತಾಳೆ. ಇನ್ನು ಆ ಬ್ಲಾಕ್ ಸಿಗ್ಮಾ ಅನ್ನುವ ಕಳ್ಳರ ಗ್ಯಾಂಗ್ ಅನ್ನ ನೋಡ್ಬೇಕಾದ್ರೆ, ಅರೆ ನಮ್ಮವನು ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು ಅಲ್ವಾ, ಸೊ ಏನಕ್ಕೆ ಅವನು ಇನ್ನವೇ ಬಂದಿಲ್ಲ ಅನ್ನೋದಾಗಿ ಹೂಡಿಕೊಂಡು ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಹುಡುಕಿ ಬರ್ತಿರ್ಬೇಕಾದ್ರೆ ಫೈನಲ್ ಆಗಿ ಆ ವ್ಯಕ್ತಿ ಕೂಡ ಸಿಗ್ತಾನೆ.
ಆದ್ರೆ ನಮ್ಮ ಆಲ್ಬರ್ಟ್ ಸರ್ಸರಿಯಾಗಿನೇ ಹೊಡೆದು ಚಟ್ನಿಯನ್ನ ಮಾಡಿದಾನೆ ಅಲ್ವಾ. ಸೊ ಈ ಸಿಚುವೇಶನ್ ಅನ್ನ ನೋಡ್ಬೇಕಾದ್ರೆ ಎಲ್ಲರಿಗೂ ಕೂಡ ಗಾಬರಿ ಆಗ್ತಾರೆ. ಅಂದ್ರೆ ನಾವಿವಾಗ ಅವನನ್ನ ಡೈರೆಕ್ಟ್ ಆಗಿ ಹಿಡಿಯೋದಿಕ್ಕೆ ಆಗಲ್ಲ. ಸೊ ನಾವು ಪ್ಲಾನ್ ಬಿ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದಾಗಿ ಡಿಸಿಷನ್ ತಗೊಳ್ತಾರೆ. ಅಂದ್ರೆ ಎಲೆಕ್ಟ್ರೋ ಪಲ್ಸ್ ಅನ್ನುವ ಒಂದು ಡಿವೈಸ್ ನ ಮುಖಾಂತರ ನಮ್ಮ ಆಲ್ಬರ್ಟ್ ಅನ್ನ ಹಿಡಿಯೋದಿಕ್ಕಾಗಿ ಪ್ಲಾನ್ ಮಾಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಅದೇ ರಗ್ಬಿ ಗೇಮ್ ಅನ್ನ ಇವರು ಪ್ರಾಕ್ಟೀಸ್ ಅನ್ನ ಮಾಡಿ ಬರ್ತಿದ್ರು ಅಲ್ವಾ. ಸೊ ಇವತ್ತು ಟೂರ್ನಮೆಂಟ್ ಅನ್ನ ಇಟ್ಟು ಕಾಂಪಿಟೇಷನ್ ಅನ್ನ ಮಡಗಿದ್ದಾರೆ. ಬಟ್ ಆದ್ರೆ ನಮ್ಮ ಸ್ಕೂಲ್ ನ ಕಡೆಯಿಂದ ಪಾರ್ಟಿಸಿಪೇಟ್ ಅನ್ನ ಮಾಡಿರುವ ಕ್ಯಾಂಡಿಡೇಟ್ ಗಳು ಅದ್ರಲ್ಲಿ ಒಬ್ಬನಿಗೆ ತುಂಬಾನೇ ದೊಡ್ಡ ಗಾತ್ರದಲ್ಲಿ ಪೆಟ್ಟು ಬಿದ್ಬಿಡುತ್ತೆ. ಸೊ ಇವರ ಪೂರ್ತಿಯಾದ ಟೀಮು ಸೋತೋಗುವ ಸಿಚುವೇಶನ್ ಗೆ ಬಂದ್ಬಿಡ್ತಿರುತ್ತೆ. ಇದನ್ನ ನೋಡುವ ಕೋಚ್ ಬೇರೆ ದಾರಿ ಇಲ್ದೆ ನಮ್ಮ ಆಲ್ಬರ್ಟ್ ಅವನನ್ನ ಕರಿಬೇಕು ಅಂತ ಸೀದಾ ನಮ್ಮ ಆಲ್ಬರ್ಟ್ ಗೆ ಆಫರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಆಲ್ಬರ್ಟ್ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಗ್ರೌಂಡ್ ಗೆ ಇಳಿತಾನೆ. ಅಂಡ್ ಇಳಿತಿದಾಗಿನ ಯಾವ ಮಟ್ಟಿಗೆ ಗೋಲ್ಸ್ ಗಳನ್ನ ಮಾಡ್ತಾನೆ ಅಂದ್ರೆ ಒಂದಾದ್ಮೇಲೆ ಒಂದು ಮಾಡಿ ಗೆಲ್ಲುವ ಸಿಚುವೇಶನ್ ಗೆ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಜೇಮ್ಸ್ ಮತ್ತೆ ಕಮೆಡರ್ ಅನ್ನ ತೋರಿಸ್ಬೇಕಾದ್ರೆ ಇವರ ಪೂರ್ತಿಯಾದ ಟೀಮು ಡಾಟಾವನ್ನ ಯಾರು ಕದ್ದಿದ್ದಾರೆ ಅನ್ನೋದಾಗಿ ರಿಸರ್ಚ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಫೈನಲ್ ಆಗಿ ಬ್ಲಾಕ್ ಸಿಗ್ಮಾ ಅನ್ನುವ ಗ್ಯಾಂಗಿನವರು ಇದನ್ನ ಕದ್ದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರಿಂದ ಅವರನ್ನ ಹಿಡಿಯೋದಿಕ್ಕಾಗಿ ಒಂದು ಟ್ರಾಪ್ ಅನ್ನವೇ ಕೂಡ ರೆಡಿ ಮಾಡ್ತಿರ್ತಾರೆ. ಬಟ್ ಆದ್ರೆ ಇದರ ನಡುವೆ ಇರ್ತಾ ಇರುವ ಒಬ್ಬ ಆಫೀಸರ್ ಫೋನ್ ಅನ್ನ ತೆಗೆದು ನಮ್ಮ ಆಲ್ಬರ್ಟ್ ರಗ್ಬಿ ಗೇಮ್ ನಲ್ಲಿ ಬಿರಿಯಾಗಿ ಶಾಟ್ ಗಳನ್ನ ಬುಡಿತಾ ಇದ್ದ ಅಲ್ವಾ. ಸೊ ಅದೇ ಮ್ಯಾಚ್ ಅನ್ನ ಪ್ಲೇ ಮಾಡಿ ಎಲ್ಲರಿಗೂ ತೋರಿಸ್ತಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಜೇಮ್ಸ್ ಗೆ ಗೊತ್ತಾಗ್ಬಿಡುತ್ತೆ ಇದು ಬೇರೆ ಯಾರಿಗೂ ಅಲ್ಲ, ನಾವು ಕಷ್ಟವನ್ನ ಪಟ್ಟು ರೆಡಿ ಮಾಡಿರುವ ರೋಬೋಟ್ ಅನ್ನೋದಾಗಿ. ಅದು ಅಲ್ಲದೆ ಇವರು ಗೇಮ್ ಅನ್ನ ಗೆಲ್ಬೇಕಾದ್ರೆ ನಮ್ಮ ಹೀರೋಯಿನ್ ಆಲ್ಬರ್ಟ್ ಅವನ ಹತ್ರಕ್ಕೆ ಬಂದು ಇಬ್ಬರಿಗೆ ಚಿಯರ್ ಅಪ್ ಅನ್ನ ಮಾಡ್ತಿರ್ತಾರೆ. ಸೊ ಇದನ್ನ ನೋಡುವ ನಮ್ಮ ಜೇಮ್ಸ್ ಒಂದು ಕ್ಷಣಕ್ಕೆನೆ ಶಾಕ್. ಆ ರೋಬೋಟ್ ನ ಜೊತೆ ನಮ್ಮ ಮಗಳು ಏನನ್ನ ಮಾಡ್ತಾ ಇದ್ದಾಳೆ ಅಂತ. ಅಂಡ್ ಪ್ಲೇ ಗ್ರೌಂಡ್ ನಲ್ಲಿ ನೋಡೋದಾದ್ರೆ ನಮ್ಮ ಆಲ್ಬರ್ಟ್ ಯಾವ ರೀತಿ ಆಡ್ತಾ ಇದ್ದಾನೆ ಅಂದ್ರೆ ಅದನ್ನ ನೋಡುವ ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಇವನಿಗಾಗಿನೇ ಸಪೋರ್ಟ್ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಇದನ್ನ ನೋಡುವ ನ್ಯಾವಿಗೆ ತುಂಬಾನೇ ಕೋಪವೆಲ್ಲ ಬಂದು ನೀವು ಆಲ್ಬರ್ಟಿಗೆ ಏನಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಾ, ನನ್ನ ಬಾಯ್ ಫ್ರೆಂಡ್ ಆಗಿರುವ ಜೋರ್ಡನ್ಗೆ ಸಪೋರ್ಟ್ ಅನ್ನ ಮಾಡಿ ಅನ್ನೋದಾಗಿನೇ ಹುರ್ಕೋತಿರ್ತಾಳೆ. ಬಟ್ ಆದ್ರೂ ಕೂಡ ನಮ್ಮ ಆಲ್ಬರ್ಟ್ ಕೊನೆಯದಾಗಿ ಗೋಲ್ ಅನ್ನ ಹೊಡೆದು ಟೀಮ್ ಅನ್ನ ಗೆಲ್ಲಿಸ್ತಾನೆ. ಅಷ್ಟೇ ಎಲ್ಲಾ ಪ್ಲೇಯರ್ ಗಳಿವೆ ನಮ್ಮ ಆಲ್ಬರ್ಟ್ ಅನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಚಿಯರ್ ಅಪ್ ಅನ್ನ ಮಾಡ್ಬಿಡ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಬ್ಲಾಕ್ ಸಿಗ್ಮಾ ಅವರ ಟೀಮ್ ಇಲ್ಲಿಗೆನೆ ಬಂದು ಅದೇ ಎಲೆಕ್ಟ್ರೋ ಪಲ್ಸ್ ಅನ್ನುವ ಒಂದು ಡಿವೈಸ್ ನ ಮುಖಾಂತರ ನಮ್ಮ ಹೀರೋವನ್ನ ಹಿಡಿಬೇಕು ಅಂತಿದ್ರು ಅಲ್ವಾ. ಸೊ ಅದೇ ರೀತಿಯಾಗಿ ಆ ಡಿವೈಸ್ ಅನ್ನು ಕೂಡ ಆಕ್ಟಿವೇಟ್ ಮಾಡಿ ಈ ಪ್ಲೇ ಗ್ರೌಂಡ್ ನಲ್ಲಿರುವ ಎಲ್ಲಾ ಎಲೆಕ್ಟ್ರಿಕ್ ಲೈಟ್ ಗಳನ್ನ ಕಂಟ್ರೋಲ್ ಗೆ ತಗೋತಾರೆ. ಅಂಡ್ ಅದೇ ರೀತಿ ನಮ್ಮ ಆಲ್ಬರ್ಟ್ ಗೆ ಕೂಡ ಶಾಕ್ ಅನ್ನ ಕೊಟ್ಟು ಸ್ವಿಚ್ ಆಫ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಮಿಲಿಟರಿ ಅವರ ಟೀಮ್ ಕೂಡ ಇದೇ ಜಾಗಕ್ಕಾಗಿನೇ ಬಂದ್ಬಿಡುತ್ತೆ. ಸೊ ಇದನ್ನ ನೋಡುವ ಎಲ್ಲಾ ಜನಗಳಿವೆ ಅಲ್ಲಿ ಇಲ್ಲಿ ಅಂತ ಚಲ್ಲಾಪಿಲ್ಲಿಯಾಗಿನೇ ಓಡ್ತಿರ್ತಾರೆ. ಅಂಡ್ ನಮ್ಮ ಗ್ಯಾಬಿ ಕೂಡ ಮೇ ಅವಳನ್ನ ಹೇಳ್ಕೊಂಡು ದೂರಕ್ಕಾಗಿನೇ ಓಡಿ ಬಂದು ಎಲ್ಲಾ ವಿಷಯವನ್ನ ಹೇಳ್ಕೊಳ್ಳೋದಕ್ಕಾಗಿನೇ ಟ್ರೈ ಮಾಡ್ತಾಳೆ. ಅಂದ್ರೆ ನಿನ್ನ ಫಾದರ್ ವಿಡಿಯೋ ಗೇಮ್ಗೋಸ್ಕರ ಕೆಲಸವನ್ನ ಮಾಡಲ್ಲ, ಮೊದಲಾಗಿ ಮಿಲಿಟರಿಗೋಸ್ಕರ ರೋಬೋಟ್ ಗಳನ್ನ ರೆಡಿ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಇವಾಗ ಮಿಲಿಟರಿ ಅವರು ಬಂದಿರೋದು ಬೇರೆ ಏನಕ್ಕೆ ಅಲ್ಲ, ನೀನು ಬಾಯ್ ಫ್ರೆಂಡ್ ಅಂತ ತಿಳ್ಕೊಂಡಿರುವ ಮಿಷನ್ ರೋಬೋಟ್ ಅನ್ನ ಕರ್ಕೊಂಡು ಹೋಗೋದಿಕ್ಕೆ. ಯಾಕಂದ್ರೆ ಅದೊಂದು ನಾರ್ಮಲ್ ಆದ ರೋಬೋಟ್ ಅಲ್ಲ, ಬದಲಾಗಿ ಕಿಲ್ಲಿಂಗ್ ಮಿಷನ್ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಅಂಡ್ ಇವ್ರಿಬ್ರು ಕೂಡ ಇದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಎಲ್ಲಾ ವಿಷಯವನ್ನ ನ್ಯಾವಿ ಕೇಳಿಸ್ಕೊಂಡ್ಬಿಡ್ತಾಳೆ. ಸೊ ಇವಾಗ ನಮ್ಮ ಗ್ಯಾಬಿ ನಮ್ಮ ಹತ್ರ ಬೇರೆ ದಾರಿ ಇಲ್ಲ, ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಸೀದಾ ಜಾಗದಿಂದಾನೇ ಓಡಿ ಬರ್ತಾಳೆ. ಇನ್ನು ಆ ಬ್ಲಾಕ್ ಸಿಗ್ಮಾ ಅನ್ನುವ ಕಳ್ಳರ ಗ್ಯಾಂಗ್ ಅನ್ನ ನೋಡೋದಾದ್ರೆ ನಮ್ಮ ಆಲ್ಬರ್ಟ್ ಅವನನ್ನ ಹಿಡಿಯೋದಕ್ಕಾಗಿ ಡಿವೈಸ್ ಅನ್ನ ಸೆಟ್ ಮಾಡಿದ್ರು ಅಲ್ವಾ. ಸೊ ಅದ್ರಲ್ಲಿ ಯಾವ್ದೋ ಪ್ರಾಬ್ಲಮ್ ಆಗಿದೆ ಅನ್ನೋದಾಗಿ ಸರಿಯನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಮಿಲಿಟರಿಯ ಫೋರ್ಸ್ ಎಂಟ್ರಿಯನ್ನ ಕೊಟ್ಟು ಅವರನ್ನ ಅರೆಸ್ಟ್ ಅನ್ನ ಮಾಡ್ಕೋತಾರೆ. ನಮ್ಮ ಹುಡುಗಿಯರು ಈ ಪೊಲೀಸ್ ಮಿಲಿಟರಿ ಅವರಿಂದ ನಾವು ಎಸ್ಕೇಪ್ ಆಗಿಬಿಡ್ಬೇಕು ಅಂತ ಓಡ್ಕೊಂಡು ಬರ್ತಿದ್ರು ಅಲ್ವಾ. ಸೊ ಅದೇ ರೀತಿಯಾಗಿ ಒಂದು ಜಾಗಕ್ಕಾಗಿನವೇ ಬಂದು ಬಚ್ಚಿಟ್ಕೋತಾರೆ. ಆದ್ರೆ ಫೈನಲ್ ಆಗಿ ಕಮಾಂಡರ್ ಮತ್ತೆ ಜೇಮ್ಸ್ ಇಬ್ಬರವೇ ಕೂಡ ಬಂದು ಇವ್ರನ್ನ ಕೊಂಡು ಹಿಡಿತಾರೆ. ನಿಮ್ಗೆ ನೆನ್ಪಿದ್ಯಾ ಓಪನಿಂಗ್ ಸೀನ್ ನಲ್ಲಿ ಕಮಾಂಡರ್ ಮತ್ತೆ ಜೇಮ್ಸ್ ಕಳ್ಳರನ್ನ ಅಡ್ಡಾಡಿಸಿ ಬಂದು ಅವ್ರನ್ನ ಹೊರಗಡೆ ಕರಿಬೇಕಾದ್ರೆ ಇಬ್ಬರು ಹುಡುಗಿಯರು ಹೊರಗಡೆ ಬಂದಿದ್ರು ಅಲ್ವಾ. ಸೊ ಇವಾಗ ನಾವು ಅದೇ ಸಿಚುವೇಶನ್ ಗಾಗಿನೇ ಬಂದು ತಲುಪಿದೀವಿ. ಸೊ ಇವಾಗ ನಮ್ಮ ಇಬ್ಬರು ಹುಡುಗಿಯರನ್ನವೇ ಕೂಡ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಕರ್ಕೊಂಡು ಬಂದು ನೀವು ಒಂದು ದೊಡ್ಡದಾದ ಬೆಲೆ ಬಾಳುವ ಪವರ್ಫುಲ್ ಆದ ಒಂದು ಮಿಷನ್ ಅನ್ನ ಕಿಡ್ನಾಪ್ ಮಾಡಿದೀರಾ ಅಂತ ಸರಿಯಾಗಿನೇ ಬೈತಾರೆ. ಅಂಡ್ ಅದು ಅಲ್ಲದೆ ಇವರು ನಮ್ಮ ಜೇಮ್ಸ್ ಅವನ ಮಕ್ಕಳೇ ಅಲ್ವಾ, ಆದ್ರಿಂದ ಏನನ್ನವೇ ಮಾಡದೆ ಇವರನ್ನ ವಾಪಸ್ಸು ಬಿಡೋದಕ್ಕಾಗಿನೇ ಡಿಸೈಡ್ ಮಾಡ್ಕೋತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಆಲ್ಬರ್ಟ್ ಅವನ ಪರಿಸ್ಥಿತಿ ಏನಾಗಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕಮಾಂಡರ್ ಅವನಿಗೆ ಏನೂ ಆಗಿಲ್ಲ, ಸೇಫ್ ಆಗಿನೇ ವಾಪಸ್ಸು ನಮ್ಮ ಲ್ಯಾಬ್ಗೆ ಕರ್ಕೊಂಡು ಬಂದಿದೀವಿ ಅಂತ ಹೇಳ್ಕೊತಾನೆ. ಅಷ್ಟೇ ಅಲ್ಲದೆ ನಮ್ಮ ರೋಬೋಟ್ ಅನ್ನ ಕದಿಯೋದಿಕ್ಕೆ ನೋಡ್ತಾ ಇದ್ದ ಒಂದು ಬ್ಲಾಕ್ ಸಿಗ್ಮಾ ಅನ್ನುವ ಗ್ಯಾಂಗ್ ಅನ್ನವೇ ಕೂಡ ಅರೆಸ್ಟ್ ಮಾಡಿದ್ವಿ. ಸೊ ಅದೇ ಕಾರಣಕ್ಕೆ ನಿಮ್ಮನ್ನವೇ ರಿಲೀಸ್ ಮಾಡ್ತಾ ಇದೀವಿ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಅಂಡ್ ಇದೇ ಟೈಮಿಗೆ ಮತ್ತೊಬ್ಬಳೆ ಸೈಂಟಿಸ್ಟ್ ಅಲ್ಲಿಗೆ ಬಂದು ಇವಾಗ ಆಲ್ಬರ್ಟ್ ನ ಕೋಡಿಗಳನ್ನ ಮತ್ತೆ ಚೇಂಜ್ ಮಾಡಿ ನಮ್ಗೆ ಬೇಕಾದ ಸೋಲ್ಜರ್ ನ ಹಾಗೆ ಕನ್ವರ್ಟ್ ಅನ್ನ ಮಾಡೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಕೂಡ ಇಷ್ಟವಾಗಲ್ಲ.
ಯಾಕಂದ್ರೆ ಇನ್ನವೇ ಅವನು ನಮ್ಮ ಬಾಯ್ ಫ್ರೆಂಡ್ ಅನ್ನುವ ಫೀಲ್ ನಲ್ಲೇ ಇದ್ದಾಳೆ. ಇದನ್ನ ಕೇಳುವ ನಮ್ಮ ಜೇಮ್ಸ್ ಇವಾಗ ಬೈಯೋದಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಏನೇ ಮಗಳು ಅಂತ ಮುದ್ದಾಗಿ ಸಾಕಿದಕ್ಕೆ 3 ಬಿಲಿಯನ್ ಬಾಯ್ ಫ್ರೆಂಡ್ ಬೇಕಾ ನಿನ್ಗೆ? ಬಾಯನ್ನ ಮುಚ್ಕೊಂಡು ಮನೆಗೆ ನಡಿ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋಯಿನ್ ನಮ್ಮನ್ನ ಯಾರ ಕೈಯಿಂದನೂ ದೂರ ಮಾಡೋದಿಕ್ಕೆ ಆಗಲ್ಲ. ನೀವು ನೋಡ್ತಾ ಇರಿ, ನನ್ನ ಆಲ್ಬರ್ಟ್ ಮತ್ತೆ ನನ್ನ ಹತ್ರ ಬಂದೇ ಬರ್ತಾನೆ ಅನ್ನೋದಾಗಿನೇ ಹೇಳಿ ಬರ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಮ್ಗೆ ತೋರಿಸ್ಬೇಕಾದ್ರೆ ಅದೇ ಇಷ್ಟು ದಿನಗಳಾಗಿ ಹೋಮ್ ಕಮಿಂಗ್ ಪಾರ್ಟಿಯ ಬಗ್ಗೆ ಹೇಳಿ ಬರ್ತಿದ್ರು ಅಲ್ವಾ, ಸೊ ಅದೇ ಪಾರ್ಟಿಯ ದಿನವಾಗಿರುತ್ತೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಲ್ಯಾಬ್ ನಿಂದ ನಮ್ಮ ಆಲ್ಬರ್ಟ್ ಕಾಣೆ ಆಗ್ಬಿಟ್ಟಿದ್ದಾನೆ. ಸೊ ನಮ್ಮ ಜೇಮ್ಸ್ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಸ್ಕೂಲಿನ ಹತ್ರಕ್ಕಾಗಿನೇ ಬಿಟ್ಟು, ನೋಡಮ್ಮ ಇವತ್ತಾದ್ರೂ ನಿನ್ನ ಲೈಫಿನಲ್ಲಿ ಒಳ್ಳೆ ಘಟನೆಗಳು ನಡೀಲಿ ಅನ್ನೋದಾಗಿ ವಿಷಯನ ಮಾಡ್ತಾನೆ. ಸೊ ಈ ಮಾತನ್ನ ಕೇಳಿ ನಮ್ಮ ಹೀರೋಯಿನ್ ಇನ್ನವೇ ಸ್ವಲ್ಪ ಬೇಜಾರನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಆಲ್ಬರ್ಟ್ ಸೂಟು ಬೂಟನ್ನ ಹಾಕೊಂಡು ಎಂಟ್ರಿ ಕೊಡ್ತಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಖುಷಿಯನ್ನ ತೊಡೆಯೋದಿಕ್ಕೇನೆ ಆಗಲ್ಲ. ಬಟ್ ಆದ್ರೆ ಇದನ್ನ ನೋಡುವ ಜೇಮ್ಸ್ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಆರ್ಮಿಯ ಮೆಂಬರ್ ಗಳಿವೆ ಕೂಡ ಇವನನ್ನ ವಾಪಸ್ ಕರ್ಕೊಂಡು ಹೋಗೋದಿಕ್ಕಾಗಿನೇ ಬರ್ತಾ ಇದ್ದಾರೆ. ಆದ್ರೆ ಈ ಬಾರಿ ನಮ್ಮ ಜೇಮ್ಸ್ ಆ ಮಿಲಿಟರಿ ಅವರನ್ನ ತೊಡೆದು ನಿಲ್ಲಿಸ್ತಾನೆ. ಅಂಡ್ ಆ ಕಮಾಂಡರ್ ಕೂಡ ಈ ಸಂಪೂರ್ಣವಾದ ಸಿಟಿಯನ್ನೇ ಬ್ಲಾಕ್ ಅನ್ನ ಮಾಡೋದಿಕ್ಕಾಗಿ ಆರ್ಡರ್ ಕೊಡ್ತಿರ್ತಾನೆ. ಆದ್ರೆ ನಮ್ಮ ಜೇಮ್ಸ್ ನೀವು ಆ ರೀತಿಯಾಗಿ ಮಾಡೋ ಹಾಗಿಲ್ಲ. ಅಂಡ್ ಆಲ್ಬರ್ಟ್ ಗೆ ನನ್ನ ಮಗಳು ಒಂದು ಕಮೆಂಟ್ ಅನ್ನ ಕೊಟ್ಟಿದ್ದಾಳೆ, ಸೊ ಆ ಮಿಷನ್ ಅನ್ನ ಪೂರ್ತಿ ಆಗೋದಿಕ್ಕಾಗಿನೇ ಬಿಡಿ. ಒಂದ್ ವೇಳೆ ನೀವು ಅವನನ್ನ ಜಬರ್ದಸ್ತಿಯಾಗಿ ಎಳ್ಕೊಂಡು ಹೋಗೋದಿಕ್ಕಾಗಿ ನೋಡಿದ್ರೆ ಅವನು ಎಷ್ಟೊಂದು ಪವರ್ಫುಲ್ ಅಂತ ನಿಮ್ಗೆ ಒಂದು ಚೂರು ಐಡಿಯಾನವೇ ಇಲ್ಲ. ಸೊ ಎಲ್ಲವನ್ನ ಧ್ವಂಸವನ್ನ ಮಾಡ್ತಾನೆ ಅನ್ನೋದಾಗಿನೇ ಹೇಳ್ತಾನೆ. ಇಷ್ಟು ಹೇಳಿದ್ಮೇಲೆ ಕೂಡ ನೀವು ಅವನನ್ನ ಹಿಡಿಯೋದಿಕ್ಕಾಗಿ ನೋಡಿದ್ರೆ ಇನ್ ಮುಂದೆ ನಾನು ಯಾವತ್ತೂ ಕೂಡ ಮಿಲಿಟರಿಗೋಸ್ಕರ ಯಾವುದೇ ರೋಬೋಟ್ ಅನ್ನ ರೆಡಿ ಮಾಡಲ್ಲ. ಸೊ ಯೋಚನೆಯನ್ನ ಮಾಡಿ ಅಂತ ಹೇಳ್ಬೇಕಾದ್ರೆ ಆ ಕಮಾಂಡರ್ ಕೂಡ ಬೇರೆ ದಾರಿ ಇಲ್ದೆ ಸರಿ ಬೋಕೆ ಅನ್ನೋದಾಗಿನೇ ಒಪ್ಕೋತಾನೆ. ಬಟ್ ಆದ್ರೆ ನಮ್ಮ ರೋಬೋಟ್ ಅನ್ನ ಫ್ರೀಯಾಗಿ ಬಿಟ್ಟು ಇವ್ರು ಹೊರಗಡೆ ನಿಂತ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ. ಸೊ ತುಂಬಾನೇ ಮಿಲಿಟರಿ ಮೆಂಬರ್ಸ್ ಗಳನ್ನ ವೇಷವನ್ನ ಬದಲಾಯಿಸಿ ಈ ಪಾರ್ಟಿ ಒಳಗಡೆಗೆ ಎಂಟ್ರಿ ಕೊಟ್ಟು ಎಲ್ಲವನ್ನ ಮಾನಿಟರ್ ಮಾಡೋದಿಕ್ಕಾಗಿನೇ ಹೇಳ್ತಾನೆ. ಇನ್ನು ನಮ್ಮ ಹೀರೋಯಿನ್ ಮತ್ತೆ ಆಲ್ಬರ್ಟ್ ಅವನನ್ನ ನೋಡೋದಾದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಒಂದು ಕಪಲ್ನ ಹಾಗೇನೆ ಒಳಗಡೆಗೆ ಎಂಟ್ರಿ ಕೊಡ್ತಿರ್ತಾರೆ. ಬಟ್ ಆದ್ರೆ ಇದನ್ನ ನೋಡುವ ನ್ಯಾವಿ ಎಷ್ಟೊಂದು ಕೋಪವನ್ನ ಮಾಡ್ಕೊಂಡಿದ್ದಾಳೆ ಅಂದ್ರೆ ಇವನು ಮನುಷ್ಯ ಅಲ್ಲ, ಬದಲಾಗಿ ಒಬ್ಬ ರೋಬೋಟ್ ಅಂತ ಗೊತ್ತಾಗಿದೆ ಅಲ್ವಾ. ಸೊ ಅದನ್ನ ಎಲ್ಲರ ಮುಂದೆ ಸಾಬೀತನ್ನ ಮಾಡ್ಬೇಕು ಅನ್ನೋದಾಗಿನೇ ಡಿಸೈಡ್ ಅನ್ನ ಮಾಡ್ಕೋತಾಳೆ. ಸೊ ಅದಕ್ಕೆ ತಕ್ಕಿದ ಹಾಗೆ ಬಾಯ್ ಫ್ರೆಂಡ್ ಆಗಿರುವ ಜೋರ್ಡನ್ ಅವರ ಹತ್ರಕ್ಕಾಗಿನೇ ಬಂದು, ನೋಡು ಅವರ ಸತ್ಯವನ್ನ ಬಯಲನ್ನ ಮಾಡ್ಬೇಕು, ನನ್ಗೆ ಹೆಲ್ಪ್ ಅನ್ನ ಮಾಡು ಅಂತ ಕೇಳ್ಬೇಕಾದ್ರೆ ಆ ಜೋರ್ಡನ್ಗೆ ಒಂದು ಚೂರಿಬೆ ಕೂಡ ಇಷ್ಟವಿರೋದಿಲ್ಲ. ಸೊ ನಾನು ಇದ್ರಲ್ಲಿ ಯಾವುದೇ ಹೆಲ್ಪ್ ಅನ್ನ ಮಾಡಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಬಟ್ ಆದ್ರೆ ನ್ಯಾವಿ ಇನ್ನವೇ ಕೋಪವನ್ನ ಮಾಡ್ಕೊಂಡು ಇವನ ಜೊತೆ ಜಗಳವನ್ನ ಮಾಡ್ಕೋಬೇಕಾದ್ರೆ ಇವಾಗ ನಮ್ಮ ಜೋರ್ಡನ್ ಕೂಡ ಇವಳ ಹತ್ರವಾಗಿ ಬ್ರೇಕಪ್ ಅನ್ನ ಮಾಡ್ಕೊಂಡ್ ಬಿಡ್ತಾನೆ. ಇನ್ನು ಈ ಪಾರ್ಟಿಯ ಬಗ್ಗೆ ಹೇಳೋದಾದ್ರೆ ಎಲ್ಲಾ ಮೆಂಬರ್ ಗಳಿವೆ ವೋಟ್ ಅನ್ನ ಮಾಡ್ಬೇಕು. ಅಂಡ್ ಆ ವೋಟ್ ನಲ್ಲಿ ಯಾವ ಕಪಲ್ ಫಸ್ಟ್ ಪ್ಲೇಸ್ ಗೆ ಬರ್ತಾರೋ ಅವರನ್ನ ಈ ಪಾರ್ಟಿಯ ಕ್ವೀನ್ ಮತ್ತೆ ಕಿಂಗ್ ಅಂತ ಕನ್ಸಿಡರ್ ಅನ್ನ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ವೋಟಿಂಗ್ ಅನ್ನ ನಡೆಸಬೇಕಾದ್ರೆ ನಮ್ಮ ಮೇ ಅವಳೇನೆ ಕ್ವೀನ್ ಅನ್ನೋದಾಗಿ ಅನೌನ್ಸ್ ಅನ್ನ ಮಾಡ್ಬಿಡ್ತಾರೆ. ಅಷ್ಟೇ ಈ ವಿಷಯ ನಮ್ಮ ಜೇಮ್ಸ್ ಅವನಿಗೆ ಗೊತ್ತಾಗ್ಬೇಕಾದ್ರೆ ನಮ್ಮ ಮಗಳು ಈ ಪಾರ್ಟಿಯ ಕ್ವೀನ್ ಆಗ್ಬಿಡ್ಲ ಅನ್ನೋದಾಗಿ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾನೆ. ಬಟ್ ಆದ್ರೆ ಕಮಾಂಡರ್ ಒಂದು ವಿಷಯವನ್ನ ಹೇಳ್ತಾರೆ, ನಮ್ಮ ಮಿಲಿಟರಿ ಅವರ ಕಡೆಯಿಂದಾನೆ ಬೋರ್ಡ್ ಗಳನ್ನ ಹಾಕ್ಸಿ ನಿನ್ನ ಮಗಳನ್ನ ಗೆಲ್ಸಿದ್ದು ಅನ್ನೋದಾಗಿ. ಇನ್ನು ಈ ಪಾರ್ಟಿ ಒಳಗಡೆ ನೋಡೋದಾದ್ರೆ ನಮ್ಮ ಮೇ ಅವಳೇನೆ ಕ್ವೀನ್ ಅಂತ ಅನೌನ್ಸ್ ಅನ್ನ ಮಾಡಿದ್ದಾರೆ ಅಲ್ವಾ. ಸೊ ಇದನ್ನ ನೋಡುವ ನ್ಯಾವಿ ಇನ್ನವೇ ಕೋಪವನ್ನ ಮಾಡ್ಕೊಂಡು ಬುರ್ದೋಗ್ಬಿಡ್ತಾಳೆ. ಯಾಕಂದ್ರೆ ನನ್ನನ್ನ ವಿನ್ನರ್ ಅನ್ನಾಗಿ ಮಾಡ್ತಾರೆ ಅನ್ನೋದಾಗಿ ಇವಳು ತುಂಬಾನೇ ಆಸೆಯನ್ನ ಮಡ್ಗಿರ್ತಾಳೆ. ಸೊ ಇವಾಗ ಅದೇ ಕೋಪದಲ್ಲಿ ಸ್ಟೇಜ್ ನ ಮೇಲ್ಗಡೆಗಾಗಿನೇ ಬಂದು ಮೈಕನ್ನ ಎತ್ಕೊಂಡು ನಮ್ಮ ಆಲ್ಬರ್ಟ್ ಅವನ ಬಗ್ಗೆ ಗೊತ್ತಿರುವ ಎಲ್ಲಾ ವಿಷಯಗಳನ್ನ ಹೇಳ್ಕೊಂಡ್ ಬಿಡ್ತಾಳೆ. ಸೊ ಇದನ್ನ ಕೇಳುವ ಮಿಕ್ಕಿರುವ ಸ್ಟೂಡೆಂಟ್ ಗಳು ಎಲ್ಲರಿಗೂ ಕೂಡ ಈ ನ್ಯಾವಿ ಕೋಪವನ್ನ ಮಾಡ್ಕೊಂಡು ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸೊ ಇವಳ ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ನೋದಾಗಿ ಎಲ್ಲರೂ ಬೈತಿರ್ತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಜೋರ್ಡನ್ ಗ್ಯಾಬಿ ಅವಳ ಹತ್ರಕ್ಕಾಗಿನೇ ಬಂದು, ನಾನು ಮೇ ಅವಳನ್ನ ತುಂಬಾನೇ ಇಷ್ಟವನ್ನ ಪಡ್ತಾ ಇದ್ದೀನಿ, ಅದು ಅಲ್ಲದೆ ಈ ಪಾರ್ಟಿಗೆ ನಾನು ಮೇ ಅವಳ ಜೊತೆ ಬರ್ಬೇಕು ಅಂತ ಯೋಚನೆಯನ್ನ ಮಾಡಿದ್ದೆ. ಬಟ್ ಆದ್ರೆ ಭಯವನ್ನ ಪಡ್ಕೊಂಡು ಅವಳಿಗೆ ಆಫರ್ ಅನ್ನ ಕೊಡೋದಿಕ್ಕೆ ಆಗಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಗ್ಯಾಬಿಗೆ ಅರ್ಥವಾಗ್ಬಿಡುತ್ತೆ, ಇವನು ನಮ್ಮ ಫ್ರೆಂಡ್ ಅನ್ನ ಇಷ್ಟವನ್ನ ಪಡ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಗ್ಯಾಬಿ ಅವಳ ಹತ್ರಕ್ಕಾಗಿನೇ ಬಂದು ಅದೇ ಇವಳು ಜಗಳವನ್ನ ಮಾಡ್ಕೊಂಡು ಫ್ರೆಂಡ್ಶಿಪ್ ಅನ್ನೇ ಕಟ್ ಮಾಡ್ಕೊಂಡ್ ಬಿಟ್ಟಿದ್ಲು ಅಲ್ವಾ. ಸೊ ಅದ್ರ ಬಗ್ಗೆ ಸಾರಿಯನ್ನ ಕೇಳಿ ಇಬ್ಬರುವೆ ಮತ್ತೆ ಒಂದಾಗ್ತಾರೆ. ನಂತರ ನಮ್ಮ ಹೀರೋಯಿನ್ ಮತ್ತೆ ಆಲ್ಬರ್ಟ್ ಬೆಸ್ಟ್ ಕಪಲ್ ಆಗಿ ಆಯ್ಕೆ ಆಗಿದ್ದಾರೆ ಅಲ್ವಾ. ಸೊ ಅವರನ್ನ ಸ್ಟೇಜ್ ಮೇಲ್ಗಡೆಗೆ ಡ್ಯಾನ್ಸ್ ಅನ್ನ ಮಾಡೋದಕ್ಕಾಗಿನೇ ಕರೀತಾರೆ. ಸೊ ಈ ರೀತಿ ಕರಿಬೇಕಾದ್ರೆ ಹೊರಗಡೆ ಇರುವ ನಮ್ಮ ಜೇಮ್ಸ್ ಕಮಾಂಡರ್ ಇನ್ನವೇ ಹ್ಯಾಪಿ ಆಗ್ಬಿಡ್ತಾರೆ. ಅಂಡ್ ಅದೇ ರೀತಿ ಇವರೇ ಕೂಡ ಡ್ಯಾನ್ಸ್ ಅನ್ನ ಮಾಡೋದಿಕ್ಕೆ ಸ್ಟೇಜ್ ಮೇಲೆ ಬರ್ಬೇಕಾದ್ರೆ ನಮ್ಮ ಗ್ಯಾಬಿ ಮತ್ತೆ ಜೋರ್ಡನ್ ಕೂಡ ಇವರನ್ನೇ ನೋಡ್ಕೊಂಡೇ ನಿಂತಿರ್ತಾರೆ. ಸೊ ಇವಾಗ ನಮ್ಮ ಗ್ಯಾಬಿ ಕೂಡ ನನ್ನ ಫ್ರೆಂಡು ಏನನ್ನೇ ಮಾಡಿದ್ರೆ ಕೂಡ ಸರಿಯನ್ನಾಗಿನೇ ಮಾಡ್ತಾಳೆ ಅನ್ನುವ ಕಾನ್ಫಿಡೆನ್ಸ್ ಅಲ್ಲಿ ನೋಡ್ತಿರ್ತಾಳೆ. ಅಂಡ್ ಅದೇ ರೀತಿ ನೀನು ಡ್ಯಾನ್ಸ್ ಅನ್ನ ಶುರು ಮಾಡ್ಬೇಕು ಅನ್ಬೇಕಾದ್ರೆ ನಮ್ಮ ಹೀರೋಯಿನ್ ಜೋರ್ಡನ್ ಅವನ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಅವನ ಮುಖದಲ್ಲಿ ಪ್ರೀತಿ ಎಲ್ಲ ಕಾಣಿಸ್ತಿರುತ್ತೆ. ಸೊ ಜೋರ್ಡನ್ ಖಂಡಿತ ನಮ್ಮನ್ನ ಪ್ರೀತಿಯನ್ನ ಮಾಡ್ತಾ ಇದ್ದಾನೆ.
ಅಂಡ್ ನಾನು ಕೂಡ ಅವನನ್ನೇ ಪ್ರೀತಿಯನ್ನ ಮಾಡ್ಬೇಕು. ಯಾಕಂದ್ರೆ ನಾವು ಇಷ್ಟು ದಿನಗಳಾಗಿ ಪ್ರೀತಿಸಿದ್ದು ಒಂದು ರೋಬೋಟ್ ಅಂತ ರಿಯಲೈಸ್ ಆಗುತ್ತೆ. ಸೊ ಫೈನಲ್ ಆಗಿ ಆಲ್ಬರ್ಟ್ ಅವನ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾಳೆ. ಅಂಡ್ ಅದೇ ರೀತಿ ನಾನು ದೊಡ್ಡ ತಪ್ಪನ್ನ ಮಾಡಿದ್ದೀನಿ, ನೀನು ಮತ್ತೆ ಸೋಲ್ಜರ್ ಆಗು ಅನ್ನೋದಾಗಿನೇ ಹೇಳ್ತಾಳೆ. ಆದ್ರೆ ನಮ್ಮ ಆಲ್ಬರ್ಟ್ ನಾನು ಯಾವ್ದೇ ಸೋಲ್ಜರ್ ಆಗೋದಿಲ್ಲ, ಬದಲಾಗಿ ನೀನನ್ನ ಪ್ರೀತಿಸ್ತೀನಿ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಇನ್ಮುಂದೆ ನಾನು ಇದೇ ತಪ್ಪನ್ನ ಮಾಡಲ್ಲ, ಸೊ ನಿನ್ನ ಸೆಲ್ಫ್ ಡಿಸ್ಟ್ರಾಕ್ಟ್ ಮೋಡ್ ಅನ್ನ ಆನ್ ಮಾಡ್ಕೋ ಅನ್ನೋದಾಗಿನೇ ಆರ್ಡರ್ ಅನ್ನ ಕೊಡ್ತಾಳೆ. ಅಂಡ್ ಕೊನೆಯದಾಗಿ ನಮ್ಮ ಆಲ್ಬರ್ಟ್ ಅವನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ಇವನಿಗೆ ಇರುವ ಮಿಷನ್ ಇಲ್ಲಿಗೆನೆ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಇವನ ಬಾಡಿ ಒಂದು ಆರದೇ ರೀತಿ ಕನ್ವರ್ಟ್ ಆಗಿ ಆಕಾಶಕ್ಕೆನೆ ಹಾರಿ ಹೋಗ್ಬಿಡುತ್ತೆ. ಸೊ ಇದನ್ನ ನೋಡುವ ಎಲ್ಲಾ ಸ್ಟೂಡೆಂಟ್ಗಳು ಜನರು ಎಲ್ಲರೂ ಶಾಕ್ ಆಗ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಎಲ್ಲ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಬ್ರಾಟ್ ಮಧ್ಯಕ್ಕಾಗಿನೇ ಬಂದು ವಾರೇ ವಾ, ನಮ್ಮ ಪ್ರಿನ್ಸಿಪಲ್ ಎಂತ ಪಟಾಕಿಯನ್ನ ತೋರಿಸಿದ್ದಾರೆ, ಸೂಪರ್ ಸರ್, ನಿಮ್ಮಂತವ್ರು ನಮ್ಮ ಕಾಲೇಜಿಗೆ ಬೇಕು ಅನ್ನೋದಾಗಿ ಸಂಭಾಳಿಸ್ತಾನೆ. ನಂತರ ಜಾರ್ಡೇನು ನಮ್ಮ ಹೀರೋಯಿನ್ ಅವಳ ಹತ್ರಕ್ಕಾಗಿನೇ ಬಂದು ನಾವಿಬ್ಬರವೇ ಡ್ಯಾನ್ಸ್ ಅನ್ನ ಮಾಡೋಣವಾ, ಒಟ್ಟಿಗೆ ಸೇರೋಣವಾ ಅನ್ನೋದಾಗಿನೇ ಆಫರ್ ಅನ್ನ ಕೇಳ್ತಾನೆ. ಅಂಡ್ ನಮ್ಮ ಹೀರೋಯಿನ್ವೇ ಕೂಡ ಇವನ ಕಣ್ಣಿನಲ್ಲಿ ಪ್ರೀತಿಯನ್ನ ನೋಡಿದ್ಲು ಅಲ್ವಾ, ಸೊ ಇವನ ಜೊತೆಯಾಗಿ ಡ್ಯಾನ್ಸ್ ಅನ್ನ ಮಾಡಬಹುದು ಅಂತ ನೋಡ್ಬೇಕಾದ್ರೆ ಇಲ್ಲ, ನಾನು ನಿನ್ನ ಜೊತೆಗಿಂತ ನನ್ನ ಫ್ರೆಂಡ್ ಆಗಿರುವ ಗ್ಯಾಬಿ ಅವಳ ಜೊತೆ ಡ್ಯಾನ್ಸ್ ಅನ್ನ ಮಾಡ್ಬೇಕು ಅಂತ ಇವನನ್ನ ಇಗ್ನೋರ್ ಅನ್ನ ಮಾಡಿ ಫ್ರೆಂಡ್ ನ ಜೊತೆ ಮಸ್ತಿಯನ್ನ ಮಾಡ್ತಾಳೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.